ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ಯೂ ಉಪನ್ಯಾಸಕರ ವಿಭಾಗದಲ್ಲಿ ನಾವು ದೆಹಲಿ ಸುಲ್ತಾನರ ಬಗ್ಗೆ ಗಮನಿಸೋಣ. ದೆಹಲಿ ಸುಲ್ತಾನರು ಕ್ರಿಸ್ತಶಕ 1206ರಿಂದ 1526. ದೆಹಲಿ ಸುಲ್ತಾನರ ಆಳ್ವಿಕೆಯೊಂದಿಗೆ ಭಾರತದ ಇತಿಹಾಸದಲ್ಲಿ ಮಧ್ಯಯುಗೀನ ಕಾಲ ಆರಂಭವಾಗುತ್ತದೆ. ದೆಹಲಿ ಸುಲ್ತಾನರು ಟರ್ಕಿ ಅಫ್ಘಾನ್ ಬುಡಕಟ್ಟಿಗೆ ಸೇರಿದವರಾಗಿದ್ದರು. ಗುಲಾಮಿ ಸಂತತಿ ಕ್ರಿಸ್ತಶಕ 1206ರಿಂದ 1290. ಕುತುಬುದ್ದೀನ್ ಐಬಕ್ ಕ್ರಿಸ್ತಶಕ 1206ರಿಂದ 1210. ಕುತುಬುದ್ದೀನ್ ಐಬಕನನ್ನ ಗುಲಾಮಿ ಸಂತತಿಯ ಸ್ಥಾಪಕನೆಂದು ಕರೆಯುತ್ತಾರೆ. ಗುಲಾಮಿ ಸಂತತಿಯನ್ನು ಮ್ಯಾಮುಲಕ್ ಸಂತತಿ ಅಂತಲೂ ಕೂಡ ಕರೆಯುತ್ತಾರೆ. ಮ್ಯಾಮುಲಕ್ ಎಂದರೆ ಗುಲಾಮ ಎಂದರ್ಥ. ಕುತುಬುದ್ದೀನ್ ಐಬಕನು ಭಾರತದಲ್ಲಿ ಮೊದಲ ತುರ್ಕಿ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ. ಐಬಕನನ್ನು ಬಾಲ್ಯದಲ್ಲಿಯೇ ನಿಶಾಪುರದ ಫಕ್ರುದ್ದೀನ್ ಎಂಬ ಖಾಜಿಗೆ ಮಾರಲಾಯಿತು. ಈ ಫಕ್ರುದ್ದೀನನ ಮರಣದ ನಂತರ ಐಬಕನು ಗುಲಾಮನಾಗಿ ಮಹಮ್ಮದ್ ಗೋರಿಗೆ ಮಾರಲ್ಪಟ್ಟ. ಭಾರತಕ್ಕೆ ಬಂದ ಕುತುಬುದ್ದೀನ್ ಐಬಕನು ಮಹಮ್ಮದ್ ಗೋರಿಯ ಪರವಾಗಿ ಎರಡನೇ ತರೈನ್ ಕದನದಲ್ಲಿ ಹೋರಾಡಿ ತನ್ನ ಒಡೆಯನಿಗೆ ಜಯ ತಂದುಕೊಟ್ಟ. ಗೋರಿಯು ಐಬಕನ ಧೈರ್ಯ, ಸಾಹಸ, ನಿಷ್ಠೆ, ಔದಾರ್ಯ ಗುಣಗಳನ್ನು ಮೆಚ್ಚಿ ಭಾರತದಲ್ಲಿ ತಾನು ಗೆದ್ದ ಪ್ರಾಂತಗಳ ಮೇಲ್ವಿಚಾರಕನಾಗಿ ನೇಮಿಸಿದ. ಕ್ರಿಸ್ತಶಕ 1206ರಲ್ಲಿ ಮಹಮ್ಮದ್ ಗೋರಿಯು ದಮಾಯಕ ಎಂಬ ಖೋಕಾರರಿಂದ ಕೊಲೆಯಾದ. ಈ ಗೋರಿಗೆ ಗಂಡು ಮಕ್ಕಳಿಲ್ಲವಾದ್ದರಿಂದ ಐಬಕನು ಜನವರಿ 24, 1206ರಂದು ದೆಹಲಿಯ ಸಿಂಹಾಸನವನ್ನ ಏರಿ ಗುಲಾಮಿ ಸಂತತಿಯನ್ನ ಸ್ಥಾಪನೆ ಮಾಡಿದ. ರಾಜ್ಯಪಾಲನಾಗಿ ಕುತುಬುದ್ದೀನ್ ಐಬಕನು ಮಾಡಿದ ಸಾಧನೆಗಳು: ಕ್ರಿಸ್ತಶಕ 1194ರಲ್ಲಿ ಜಯಚಂದ್ರನ ವಿರುದ್ಧ ಚಾಂದ್ವಾರ್ ಕದನದಲ್ಲಿ ಕಾದಾಡಿ ಕನೌಜನ್ನ ವಶಪಡಿಸಿಕೊಂಡ. ಅದೇ ರೀತಿ ಹಸ್ನಿ, ಬದೌನಿ, ಮೀರತ್, ಅಜ್ಮೀರ್ ರಣತುಂಬುರುಗಳನ್ನು ವಶಪಡಿಸಿಕೊಂಡ. ಕ್ರಿಸ್ತಶಕ 1197ರಲ್ಲಿ ಗುಜರಾತಿನ ಭೀಮದೇವನನ್ನ ಸೋಲಿಸಿ ಅನಿಲವಾಡವನ್ನ ಗೆದ್ದುಕೊಂಡ. ಕ್ರಿಸ್ತಶಕ 1202ರಲ್ಲಿ ಬುಂದೇಲ್ ಖಂಡದ ಚಂದೇಲ ಅರಸ ಪೇರ್ಮಡಿ ದೇವನನ್ನ ಹಾಗೂ ಕಲಿಂಜರ್ನ ಮೊಹೋಬರನ್ನ ಸೋಲಿಸಿದ. ಐಬಕನು ತನ್ನ ಸೇನಾನಿಯಾದ ಬಕ್ತಿಯಾರ್ ಖಿಲ್ಜಿಯ ಸಹಾಯದಿಂದ ಬಂಗಾಳ ಹಾಗೂ ಬಿಹಾರಗಳನ್ನು ವಶಪಡಿಸಿಕೊಂಡ. ಸುಲ್ತಾನನಾಗಿ ಕುತುಬುದ್ದೀನ್ ಐಬಕನು ಮಾಡಿದ ಸಾಧನೆಗಳು: ಕ್ರಿಸ್ತಶಕ 1208ರಲ್ಲಿ ಗಜ್ನಿಯ ಸುಲ್ತಾನನಾದ ತಾಜುದ್ದೀನ್ ಎಲ್ದೋಜನನ್ನ ಸೋಲಿಸಿ ಗಜ್ನಿಯನ್ನ ವಶಪಡಿಸಿಕೊಂಡ. ಐಬಕನು ತಾಜುದ್ದೀನ್ ಎಲ್ದೋಜನ ಮಗಳನ್ನು ತಾನು ಮದುವೆಯಾಗಿ ತನ್ನ ತಂಗಿಯನ್ನ ನಾಸುರುದ್ದೀನ್ ಕಬಾಚನಿಗೆ ಹಾಗೂ ಮಗಳನ್ನು ಗುಲಾಮ ಇಲ್ತಮಶನಿಗೆ ಕೊಟ್ಟು ಮದುವೆ ಮಾಡಿದ. ಐಬಕನು ದಾನ ಧರ್ಮಗಳಿಗೆ ಹೆಸರಾಗಿದ್ದು ಈತನಿಗೆ ಲಾಕ್ ಬಕ್ಷ್ ಎಂಬ ಬಿರುದು ಕೂಡ ಇತ್ತು. ಈತನ ಆಸ್ಥಾನದಲ್ಲಿ ಹಸನ್ ನಿಜಾಮಿ ಮತ್ತು ಫಕ್ರುದ್ದೀನ್ ಎಂಬ ಚರಿತ್ರಕಾರರಿದ್ದರು. ಐಬಕನು ಭಾರತಕ್ಕೆ ಇಂಡೋ ಇಸ್ಲಾಮಿಕ್ ಶೈಲಿಯನ್ನ ಪರಿಚಯಿಸಿದ್ದಾನೆ. ಐಬಕನು ದೆಹಲಿಯಲ್ಲಿ ಖ್ವಾತಾ ಉಲ್ ಇಸ್ಲಾಂ ಮತ್ತು ಅಜ್ಮೀರ್ನಲ್ಲಿ ಅರಾಯಿ ಇ ದಿನ್ಕಾ ಜೋಂಪ್ರಾ ಎಂಬ ಮಸೀದಿಗಳನ್ನು ನಿರ್ಮಾಣ ಮಾಡಿದ. ವಿಶ್ವವಿಖ್ಯಾತ ಪ್ರಸಿದ್ಧ ಕುತುಬ್ ಮಿನಾರ್ ನಿರ್ಮಾಣ ಕಾರ್ಯ ಐಬಕನಿಂದ ಆರಂಭವಾಯಿತು. ಇತಿಹಾಸಕಾರರಾದ ಎಎಲ್ ಶ್ರೀವಾಸ್ತವ್ ಅವರು ಐಬಕನನ್ನ ಭಾರತದ ನಿಜವಾದ ತುರ್ಕಿ ಸಾಮ್ರಾಜ್ಯದ ಸ್ಥಾಪಕನೆಂದು ಕರೆದಿದ್ದಾರೆ. ಇತಿಹಾಸಕಾರ ಹಸನ್ ನಿಜಾಮಿ ಹೇಳುವಂತೆ ಐಬಕನ ಕಾಲದಲ್ಲಿ ಕುರಿ ಮತ್ತು ತೋಳಗಳು ಒಂದೇ ಕೊಳದಲ್ಲಿ ನೀರು ಕುಡಿಯುವಂತಹ ಪರಿಸ್ಥಿತಿ ಇತ್ತು ಎಂದಿದ್ದಾನೆ. ಐಬಕನು ಪೋಲೋ ಆಟ ಅಥವಾ ಚೌಕಾನ ಆಟ ಆಡುತ್ತಿರುವಾಗ ಕುದುರೆ ಮೇಲಿಂದ ಬಿದ್ದು ಮರಣ ಹೊಂದಿದ್ದ. ಈತನ ಸಮಾಧಿ ಲಾಹೋರ್ನಲ್ಲಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ಯೂ ಉಪನ್ಯಾಸಕರ ವಿಭಾಗದಲ್ಲಿ ನಾವು ಇಲ್ತಮಷ್ ಅಥವಾ ಅಲ್ತಮಷನ ಜೀವನ ಮತ್ತು ಸಾಧನೆಯನ್ನ ಗಮನಿಸೋಣ. ಇಲ್ತಮಷ್ ಕ್ರಿಸ್ತಶಕ 1211ರಿಂದ 1236. ಇಲ್ತಮಷನ ಆರಂಭಿಕ ಜೀವನ. ಇಲ್ತಮಷನು ಗುಲಾಮಿ ಸಂತತಿಯ ಒಬ್ಬ ಪ್ರಸಿದ್ಧ ಸುಲ್ತಾನನಾಗಿದ್ದಾನೆ. ಈತ ಟರ್ಕಿಯ ಇಲ್ಬರಿ ಎಂಬ ಪಂಗಡಕ್ಕೆ ಸೇರಿದ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದವನಾಗಿದ್ದ. ಈತನ ಸಹೋದರರು ಇವನನ್ನ ಗುಲಾಮನನ್ನಾಗಿ ಮಾಡಿ ಜಲಾಲುದ್ದೀನ್ ಎಂಬ ವ್ಯಾಪಾರಿಗೆ ಮಾರಿದ್ರು. ಇಲ್ತಮಷನ ನಿಷ್ಠಾವಂತ ಸೇವೆಯನ್ನ ಮೆಚ್ಚಿ ಇಲ್ತಮಷನನ್ನ ತನ್ನ ಅಂಗರಕ್ಷಕನಾಗಿ ಹಾಗೂ ಮುಖ್ಯ ಬೇಟೆಗಾರನಾಗಿ ಕುತುಬುದ್ದೀನ್ ಐಬಕನು ನೇಮಕ ಮಾಡಿಕೊಂಡ. ಇನ್ನು ಇಲ್ತಮಷನು
ಖೋಖಾರರ ದಂಗೆಯನ್ನ ಅಡಗಿಸಿ ಕುತುಬುದ್ದೀನ್ ಐಬಕನಿಗೆ ನಿಷ್ಠಾವಂತ ಸೇವೆಯನ್ನ ಸಲ್ಲಿಸಿದ. ಇದನ್ನ ಮೆಚ್ಚಿದ ಐಬಕನು ಇಲ್ತಮಶನನ್ನ ಗ್ವಾಲಿಯರ್ ಹಾಗೂ ಬದೌನ್ ರಾಜ್ಯಗಳ ರಾಜ್ಯಪಾಲನನ್ನಾಗಿ ನೇಮಕ ಮಾಡಿದ. ನಂತರ ಇಲ್ತಮಶನನ್ನ ಅಮೀರ್ ಉಲ್ ಉಮ್ರಾ ಎಂಬ ಪದವಿಗೆ ಏರಿಸಲಾಯಿತು. ಐಬಕನ ಮರಣದ ನಂತರ ದೆಹಲಿ ಕುಲೀನರ ಒತ್ತಾಯದ ಮೇರೆಗೆ ಕ್ರಿಸ್ತಶಕ 1211ರಲ್ಲಿ ದೆಹಲಿ ಸುಲ್ತಾನನಾಗಿ ಆಯ್ಕೆಯಾದ. ಇನ್ನು ಇಲ್ತಮಶನಿಗೆ ಎದುರಾದ ಸಮಸ್ಯೆಗಳು: 1. ಕುತುಬಿ ಅಮೀರರ ವಿರೋಧ. 2. ಗಜ್ನಿ ಸುಲ್ತಾನ ತಾಜುದ್ದೀನ್ ಎಲ್ದೋಜ್ ಹಾಗೂ ಮುಲ್ತಾನ್ ರಾಜ್ಯಪಾಲ ನಾಸುರುದ್ದೀನ್ ಕಬಾಚರ ದಂಗೆಗಳು. ಬಂಗಾಳದ ರಾಜ್ಯಪಾಲ ಅಲಿಮರ್ದ್ ಖಾನನ ಸ್ವತಂತ್ರ ವರ್ತನೆ. ಇಲ್ತಮಶನ ದಂಡಯಾತ್ರೆಗಳು. ಕುತುಬಿ ಶ್ರೀಮಂತ ಅಮೀರರು ಇಲ್ತಮಶನ ಅಧಿಕಾರವನ್ನು ವಿರೋಧಿಸತೊಡಗಿದರು. ಇಲ್ತಮಶನು ಅವರನ್ನು ಸೋಲಿಸಿ ಸಿವಾಲಿಕ, ಬದೌನ್ ಹಾಗೂ ಔದ್ಗಳನ್ನು ವಶಪಡಿಸಿಕೊಂಡ. ಎಲ್ದೋಜನು ಪಂಜಾಬ್ ಮೇಲೆ ದಾಳಿ ಮಾಡಿ ಕಬಾಚನನ್ನ ಸೋಲಿಸಿ ದೆಹಲಿಯತ್ತ ನುಗ್ಗಿದ. ಕ್ರಿಸ್ತಶಕ 1215ರಲ್ಲಿ ಇಲ್ತಮಶನು ಸುಪ್ರಸಿದ್ಧ ತರೈನ್ ಎಂಬ ಕದನದಲ್ಲಿ ಎಲ್ದೋಜನನ್ನ ಸೋಲಿಸಿ ಬದೌನಿಯನ್ನ ವಶಪಡಿಸಿಕೊಂಡ. ಇಲ್ತಮಶನು ಮುಲ್ತಾನ್ ಮತ್ತು ಸಿಂಧ್ ರಾಜ್ಯಪಾಲನಾದ ನಾಸುರುದ್ದೀನ್ ಕಬಾಚನನ್ನ ಸೋಲಿಸಿ ಬಟಿಂಡಾ, ಖುರ್ರಂ ಹಾಗೂ ಲಾಹೋರ್ ಪ್ರಾಂತಗಳನ್ನು ಗೆದ್ದುಕೊಂಡ. ಬಾಗ್ದಾದ್ನ ಖಲೀಫಾ ಅಲ್ ಮಸ್ತಾನಿ ಸಿಬರ್ಬಲ್ಲಾನು ಇಲ್ತಮಶನಿಗೆ ಸುಲ್ತಾನ್ ಇ ಅಜಂ ಅಥವಾ ಮಹಾ ಸುಲ್ತಾನ ಎಂಬ ಬಿರುದು ನೀಡಿ ಗೌರವಿಸಿದ. ಜೊತೆಗೆ ಅಮೀರ್ ಉಲ್ ಮೆಮೌಮೀಮ್ ಎಂಬ ಪದವಿಯನ್ನ ನೀಡಿದ. ಮೆಮೌಮೀನ್ ಎಂದರೆ ಮಹಾಸೇನಾನಿ ಎಂದರ್ಥ. ಇಲ್ತಮಶನು ಖಲೀಫನಿಂದ ಮಾನ್ಯತೆ ಪಡೆದ ಪ್ರಥಮ ದೆಹಲಿ ಸುಲ್ತಾನನಾಗಿದ್ದಾನೆ. ಇನ್ನು ಬಂಗಾಳದ ಬಲ್ಕಾ ಖಿಲ್ಜಿಗಳು ಸುಲ್ತಾನನ ಅಧಿಕಾರವನ್ನ ವಿರೋಧಿಸತೊಡಗಿದ್ರು. ಅಂದರೆ ಇಲ್ತಮಶನ ಅಧಿಕಾರವನ್ನ ವಿರೋಧ ಮಾಡಿದ್ರು. ಜೊತೆಗೆ ರಾಜ್ಯಪಾಲನಾದಂತಹ ಅಲಿಮರ್ದ್ ಖಾನನು ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡ. ಇಂತಹ ಸಂದರ್ಭದಲ್ಲಿ ಇಲ್ತಮಶ್ ಮತ್ತು ಆತನ ಮಗನಾದ ನಾಸುರುದ್ದೀನ್ ಮಹಮ್ಮದರು ಅವರ ಮೇಲೆ ದಾಳಿ ಮಾಡಿ ಬಂಗಾಳ ಪ್ರಾಂತವನ್ನ ವಶಪಡಿಸಿಕೊಂಡ್ರು. ಜಲ್ಲೋರ್ನ ಉದಯ್ ಸಿಂಗ್ ಹಾಗೂ ಗ್ವಾಲಿಯರ್ನ ಮಂಗಳದೇವರು ಇಲ್ತಮಶನಿಗೆ ಶರಣಾದರು. ಅದೇ ರೀತಿ ಮಾಳವಾ, ಬದೌನಿ, ಬನಾರಸ್, ನಗೌರ, ಬಿಲ್ಸಾಗಳ ಹಿಂದೂ ನಾಯಕರು ಇಲ್ತಮಶನಿಗೆ ಶರಣಾದರು ಎಂದು ಹೇಳಲಾಗಿದೆ. ಇಲ್ತಮಶನು ಚಿನ್ನ ಹಾಗೂ ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದ. ಇನ್ನು ಉಜ್ಜಯಿನಿಯ ಕಾಳಿಕಾ ದೇವಾಲಯವು ಇಲ್ತಮಶನಿಂದ ನಾಶಗೊಂಡಿತು ಎಂದು ಹೇಳಲಾಗಿದೆ. ಇಲ್ತಮಶನು ರಾಜಧಾನಿಯನ್ನ ಲಾಹೋರಿನಿಂದ ದೆಹಲಿಗೆ ವರ್ಗಾಯಿಸಿದ. ಆದ್ದರಿಂದ ಇಲ್ತಮಶನನ್ನ ದೆಹಲಿ ಸುಲ್ತಾನರ ನಿಜವಾದ ಸ್ಥಾಪಕ ಎಂದು ಕರೆಯುತ್ತಾರೆ. ಕ್ರಿಸ್ತಶಕ 1221ರಲ್ಲಿ ಪ್ರಥಮ ಬಾರಿಗೆ ಇಲ್ತಮಶನ ಕಾಲದಲ್ಲಿ ಮಂಗೋಲರ ದಾಳಿ ಆರಂಭವಾಯಿತು. ಮಂಗೋಲರ ನಾಯಕ ಚೆಂಗಿಸ್ ಖಾನನು ಖ್ವಾರಿಜಮ್ನ ಶಾ ಸುಲ್ತಾನ ಜಲಾಲುದ್ದೀನನನ್ನು ಸೋಲಿಸಿ ಪಂಜಾಬ್ನಲ್ಲಿ ರಕ್ಷಣೆ ಪಡೆಯುವಂತೆ ಮಾಡಿದ. ಆಗ ಜಲಾಲುದ್ದೀನನು ಇಲ್ತಮಶನ ಸಹಾಯವನ್ನ ಯಾಚಿಸಿದ. ಆದರೆ ಇಲ್ತಮಶನು ಜಲಾಲುದ್ದೀನನಿಗೆ ಸಹಕರಿಸದೆ ಮಂಗೋಲರ ದಾಳಿಯಿಂದ ಪಾರಾದ. ಇಲ್ತಮಶನು ಚಹಲ್ಗಾಮಿ ಎಂಬ 40 ಜನರ ತಂಡವನ್ನ ರಚಿಸಿದ. ಇದು ತುರ್ಕಿ ನೋಬೆಲರ ಸಂಘವಾಗಿತ್ತು. ಇಲ್ತಮಶನನ್ನ ದೆಹಲಿ ಸುಲ್ತಾನರ ಅಸ್ಥಿ ಬಾರಕನೆಂದು ಕರೆಯುತ್ತಾರೆ. ಇಲ್ತಮಶನು ಪ್ರಥಮ ಬಾರಿಗೆ ಅರಬಿಕ್ ನಾಣ್ಯ ಪದ್ಧತಿಯನ್ನ ಆರಂಭಿಸಿದ. ಇನ್ನು ಇತಿಹಾಸಕಾರರಾದ ಲೇನ್ಫುಲ್ ಅವರು ಇಲ್ತಮಶನನ್ನ ಆಧುನಿಕ ರೂಪಾಯಿಗಳ ಪಿತೃ ಎಂದು ಕರೆದಿದ್ದಾರೆ. ದೆಹಲಿಯು ಇಲ್ತಮಶನ ಕಾಲದಲ್ಲಿ 2ನೇ ಬಾಗ್ದಾದ್ ಎಂದೇ ಹೆಸರಾಯಿತು. ಇನ್ನು ಇಲ್ತಮಶನ ಆಸ್ಥಾನದಲ್ಲಿ ಮಿನಾಜ್ ಉಸ್ ಸಿರಾಜ್, ತಾಜುದ್ದೀನ್ ರೇಜೇಜ್, ರೂಹಾನಿ, ಮಹಮ್ಮದ್ ಅಫೀಫ್, ಉಸ್ಮಾನಿ ಹಸನ್ ನಿಜಾಮಿ, ನೂರುದ್ದೀನ್ ಎಂಬ ಕವಿಗಳಿದ್ದರು. ಇಲ್ತಮಶನು ಕುತುಬ್ ಮಿನಾರ್ನ ನಿರ್ಮಾಣ ಕಾರ್ಯವನ್ನ ಪೂರ್ಣಗೊಳಿಸಿದ. ದೆಹಲಿಯ ಕುತುಬಿ ಮಸೀದಿ ಮತ್ತು ಅಲೈ ಕೋಟೆಗಳು ಇಲ್ತಮಶನಿಂದ ನಿರ್ಮಾಣವಾದವು. ಇಲ್ತಮಶನು ತನ್ನ ಸಾಮ್ರಾಜ್ಯವನ್ನ ಇಕ್ತಾ ಸೇನಾ ಘಟಕಗಳಾಗಿ ವಿಭಾಗಿಸಿದ. ಅವುಗಳ ಮೇಲೆ ಇಕ್ತೇದಾರರು ಎಂಬ ಅಧಿಕಾರಿಗಳನ್ನ ನೇಮಕ ಮಾಡಿದ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ರಜಿಯಾ ಸುಲ್ತಾನಳ ಬಗ್ಗೆ ಗಮನಿಸೋಣ. ರಜಿಯಾ ಸುಲ್ತಾನ ಕ್ರಿಸ್ತಶಕ 1236ರಿಂದ 1240. ರಜಿಯಾಳು ದೆಹಲಿಯ ಸಿಂಹಾಸನವನ್ನ ಏರಿದ ಮೊದಲ ಹಾಗೂ ಕಡೆಯ ಮಹಿಳೆಯಾಗಿದ್ದಾಳೆ. ಇಲ್ತಮಶನ ಹಿರಿಯ ಮಗನಾದ ನಾಸುರುದ್ದೀನ್ ಮಹಮ್ಮದ್
ಬಂಗಾಳದ ರಾಜ್ಯ ಪ್ರತಿನಿಧಿಯಾಗಿ ಆಳುತ್ತಿದ್ದಾಗ ಕ್ರಿಸ್ತಶಕ 1229ರಲ್ಲಿ ಮರಣ ಹೊಂದಿದ. ಇಲ್ತಮಷನು ಗ್ವಾಲಿಯರ್ ಕೋಟೆಯ ಮೇಲೆ ದಾಳಿಗೆ ಹೊರಟಾಗ ರಾಜಧಾನಿಯ ಆಡಳಿತವನ್ನು ತನ್ನ ಮಗಳಾದಂತಹ ರಜಿಯಾಳಿಗೆ ವಹಿಸಿದ್ದ. ಮುಂದೆ ಇಲ್ತಮಷನು ರಜಿಯಾಳನ್ನ ತನ್ನ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿ ನಾಣ್ಯಗಳ ಮೇಲೆ ಸುಲ್ತಾನನ ಹೆಸರಿನೊಂದಿಗೆ ರಜಿಯಾಳ ಹೆಸರನ್ನ ಅಚ್ಚು ಹಾಕಿಸಿದ. ಇಲ್ತಮಷನ ಮರಣದ ನಂತರ ಶ್ರೀಮಂತ ಸರ್ದಾರರು ಇಲ್ತಮಷನ ಮಗನಾದಂತಹ ರುಕ್ಕುನುದ್ದೀನ್ ಫಿರೋಜನನ್ನ ಅಧಿಕಾರಕ್ಕೆ ತಂದರು. ಮದ್ಯ ವ್ಯಸನಿಯಾದಂತಹ ಈ ಫಿರೋಜನು ತನ್ನ ಎಲ್ಲ ಅಧಿಕಾರವನ್ನ ತಾಯಿಯಾದಂತಹ ಶಾ ತುರ್ಕನಳಿಗೆ ಒಪ್ಪಿಸಿದ. ದುರಹಂಕಾರಿಯಾದ ಈ ಶಾ ತುರ್ಕನಳನ್ನ ಬದಿಗೊತ್ತಿ ದೆಹಲಿಯ ಸರ್ದಾರರು ರಜಿಯಾಳನ್ನು ಅಧಿಕಾರಕ್ಕೆ ತಂದರು. ರಜಿಯಾಳು ದಂಗೆಯದ್ದ ಅಧಿಕಾರಿಗಳನ್ನ ಹತ್ತಿಕ್ಕಿ ಮುಲ್ತಾನ್, ಲಾಹೋರ್, ಹಸ್ನಿಯ ದಂಗೆಕೋರರನ್ನ ಸದೆ ಬಡಿದಳು. ಅಬಿಸೀನಿಯಾದ ಗುಲಾಮ ಮಲ್ಲಿಕ್ ಜಲಾಲುದ್ದೀನ್ ಯಾಕೂತನನ್ನ ಅಶ್ವಶಾಲೆಯ ಮುಖ್ಯಸ್ಥನನ್ನಾಗಿ ನೇಮಕ ಮಾಡಿದ್ಲು. ರಜಿಯಾಳು ಸಾರ್ವಜನಿಕ ರಂಗದಲ್ಲಿ ಪುರುಷನಂತೆ ವೇಷ ಧರಿಸಿ ಭಾಗವಹಿಸುತ್ತಿದ್ದದ್ದು, ಪರ್ದಾ ಪದ್ಧತಿ ನಿಷೇಧ ಮಾಡಿದ್ದು ಇದು ಅವಳ ವಿರುದ್ಧ ಪಿತೂರಿ, ದಂಗೆ, ಒಳಸಂಚುಗಳಿಗೆ ಪ್ರಮುಖ ಕಾರಣವಾಯಿತು. ಬಟಿಂಡಾದ ರಾಜ್ಯಪಾಲನಾದ ಇಖ್ತಿಯಾರುದ್ದೀನ್ ಅಲ್ತಗಿನಿಯು ಅನೇಕ ಮಲಿಕರು, ಪಠಾಣರು, ಅಮೀರರ ಜೊತೆಗೂಡಿ ರಜಿಯಾಳ ವಿರುದ್ಧ ದಂಗೆ ಎದ್ದ. ಈ ದಂಗೆಯನ್ನು ಅಡಗಿಸಲು ಹೋದಂತಹ ರಜಿಯಾಳು ಸೆರೆಯಾಳಾದರೆ ಅಶ್ವಶಾಲೆಯ ಮುಖ್ಯಸ್ಥ ಯಾಕೂತನನ್ನ ಕೊಲೆ ಮಾಡಲಾಯಿತು. ಇಂತಹ ಸಂದರ್ಭದಲ್ಲಿ ರಜಿಯಾಳು ತನ್ನ ವಿರುದ್ಧ ದಂಗೆ ಎದ್ದಂತಹ ಬಟಿಂಡಾದ ರಾಜ್ಯಪಾಲ ಅಲ್ತಗಿನಿಯನ್ನ ಮದುವೆಯಾದಳು. ಈ ಮಧ್ಯೆ ರಜಿಯಾಳು ದಂಗೆ ಅಡಗಿಸುವಲ್ಲಿ ನಿರತಳಾದಾಗ ಇತ್ತ ದೆಹಲಿಯಲ್ಲಿ ರಜಿಯಾಳ ಸಹೋದರ ಬಹರಾಮ್ ಶಾನು ದೆಹಲಿಯ ಸುಲ್ತಾನನೆಂದು ಘೋಷಿಸಿಕೊಂಡ. ಅಧಿಕಾರವನ್ನು ಮರಳಿ ಪಡೆಯುವಲ್ಲಿ ರಜಿಯಾ ಮತ್ತು ಅಲ್ತಗಿನಿಯರು ದೆಹಲಿಯ ಮೇಲೆ ದಾಳಿ ಮಾಡಿದರು. ಆದರೆ ಬಹರಾಮ್ ಶಾನು ಅವರಿಬ್ಬರನ್ನ ಬಂಧಿಸಿ ಕೊಲೆಗೈದ. ರಜಿಯಾಳ ಒಟ್ಟು ಅಧಿಕಾರ ಅವಧಿ 3 ವರ್ಷ 6 ತಿಂಗಳು. ಇತಿಹಾಸಕಾರರಾದಂತಹ ಮಿನಾಜ್ ಉಸ್ ಸಿರಾಜ್ ಅವರು ಹೇಳುವಂತೆ, ರಜಿಯಾಳು ಹೆಣ್ಣಾದರೂ ಚತುರ ಆಡಳಿತಗಾರಳು, ಧೀರ ಸಾಮ್ರಾಜ್ಞೆ, ಕವಿಜನ ಪೋಷಿತೆ, ನ್ಯಾಯಪರಳು, ಜನಹಿತ ಚಿಂತಕಳು ಆಗಿದ್ದಳು ಎಂದಿದ್ದಾರೆ. ಜೊತೆಗೆ ರಾಜನಿಗೆ ಇರಬೇಕಾದಂತಹ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದಳು ಎಂದು ಹೇಳಿದ್ದಾರೆ. ರಜಿಯಾಳು ಪುರುಷನಾಗಿ ಹುಟ್ಟಿದರೆ ದೆಹಲಿಯ ಇತಿಹಾಸ ಇನ್ನಷ್ಟು ವರ್ಣಮಯವಾಗಿರುತ್ತಿತ್ತು ಎಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ಯೂ ಉಪನ್ಯಾಸಕರ ವಿಭಾಗದಲ್ಲಿ ನಾವು ಘಿಯಾಸುದ್ದೀನ್ ಬಲ್ಬನನ ಜೀವನ ಮತ್ತು ಸಾಧನೆಯನ್ನ ಗಮನಿಸೋಣ. ಘಿಯಾಸುದ್ದೀನ್ ಬಲ್ಬನ್ ಕ್ರಿಸ್ತಶಕ 1266ರಿಂದ 1286. ಬಲ್ಬನನ ಆರಂಭಿಕ ಜೀವನ. ಘಿಯಾಸುದ್ದೀನ್ ಬಲ್ಬನನು ಗುಲಾಮಿ ಸಂತತಿಯ ಪ್ರಸಿದ್ಧ ಅರಸನಾಗಿದ್ದಾನೆ. ಇನ್ನು ಘಿಯಾಸುದ್ದೀನ ಮೂಲ ಹೆಸರು ಆಗಾ ಖಾನ್ ಆಗಿತ್ತು. ಇವನು ಟರ್ಕಿಯ ಅಲ್ಬರಿ ಎಂಬ ಪಂಗಡಕ್ಕೆ ಸೇರಿದವನಾಗಿದ್ದ. ಇನ್ನು ಈತನ ತಂದೆ 10,000 ಕುಟುಂಬಗಳ ಮುಖ್ಯಸ್ಥನಾಗಿದ್ದನೆಂದು ಹೇಳಲಾಗಿದೆ. ಬಾಲ್ಯದಲ್ಲಿಯೇ ಮಂಗೋಲರು ಬಲ್ಬನನನ್ನ ಸೆರೆ ಹಿಡಿದು ಬಸರಾದ ವರ್ತಕ ಖ್ವಾಜಾ ಜಮಾಲುದ್ದೀನ್ ಎಂಬ ವರ್ತಕನಿಗೆ ಗುಲಾಮನನ್ನಾಗಿ ಮಾರಾಟ ಮಾಡಿದರು. ನಂತರ ಇಲ್ತಮಷನು ಬಲ್ಬನನನ್ನ ಗುಲಾಮನನ್ನಾಗಿ ಖರೀದಿಸಿದ್ದು 40 ಜನ ತುರ್ಕೊರ ಒಕ್ಕೂಟದಲ್ಲಿ ಈತನನ್ನ ಒಬ್ಬನನ್ನಾಗಿ ನೇಮಕ ಮಾಡಿದ. ರಜಿಯಾಳ ಕಾಲದಲ್ಲಿ ಬಲ್ಬನನು ಅಮೀರ್ ಇ ಸಿಖಾರ್ ಅಥವಾ ಮುಖ್ಯ ಬೇಟೆಗಾರನ ಹುದ್ದೆಗೆ ಆಯ್ಕೆಯಾದ. ಇನ್ನು ಬಹರಾಮ್ ಶಾನ ಕಾಲದಲ್ಲಿ ರೇವಾರಿ ಮತ್ತು ಹಸ್ನಿ ಪ್ರಾಂತ್ಯಗಳ ಜಹಗೀರುದಾರನಾಗಿ ಆಯ್ಕೆಯಾದನೆಂದು ಹೇಳಲಾಗಿದೆ. ಮಸೂದನ ಕಾಲದಲ್ಲಿ ಪಂಜಾಬ್ನ ಮೇಲೆ ಎರಗಿದಂತಹ ಮಂಗೋಲರನ್ನ ಹತ್ತಿಕ್ಕಿ ಅಮೀರ್ ಹಾಜಿಜ್ ಎಂಬ ಅಧಿಕಾರವನ್ನು ಕೂಡ ಪಡೆದುಕೊಂಡ. ಇನ್ನು ನಾಸಿರುದ್ದೀನ್ ಮಹಮ್ಮದನು ಬಲ್ಬನನಿಗೆ ತನ್ನ ಮಗಳನ್ನು ನೀಡಿ ತನ್ನ ಪ್ರಧಾನ ಮಂತ್ರಿಯನ್ನಾಗಿ ಆಯ್ಕೆ ಮಾಡಿಕೊಂಡ. ಜೊತೆಗೆ ಈ ನಾಸಿರುದ್ದೀನನು ಬಲ್ಬನನಿಗೆ ಉಲ್ಲಾ ಖಾನ್ ಎಂಬ ಬಿರುದು ನೀಡಿ ಗೌರವಿಸಿದ. ಬಲ್ಬನನು ತನ್ನ ಆಡಳಿತ ವ್ಯವಸ್ಥೆಯಲ್ಲಿ ರಕ್ತ ಮತ್ತು ಕಬ್ಬಿಣ ನೀತಿಯನ್ನ ಅನುಸರಿಸಿದನೆಂದು ಹೇಳಲಾಗಿದೆ. ಬಲ್ಬನನು ನಾಸಿರುದ್ದೀನ್ ಮಹಮ್ಮದನ ಮಂತ್ರಿಯಾಗಿ 20 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡಿದ. ಬಲ್ಬನನ ಸೈನಿಕ ಸಾಧನೆಗಳು. ಬಲ್ಬನನು ಮೊದಲ ಬಾರಿಗೆ ಕ್ರಿಸ್ತಶಕ 1246ರಲ್ಲಿ ಪಂಜಾಬಿನಲ್ಲೇ ದಂಗೆ ಎದ್ದಂತಹ ಖೋಖಾರರ ದಂಗೆಯನ್ನ ಹತ್ತಿಕ್ಕಿದ. ಅದೇ ರೀತಿ ರಣಥಂಬೂರ್, ಗ್ವಾಲಿಯರ್, ಚಾಂದೇರಿ, ಮಾಳ್ವಾಗಳಲ್ಲಿ ಆದ ರಜಪೂತರ ದಂಗೆಗಳನ್ನ ಸದೆಬಡಿದ. ದೆಹಲಿಯ ಸುತ್ತಮುತ್ತ ನೆಲೆಸಿದ್ದ ರಣೋತ್ಸಾಹಿ ಮೇವಾತಿಗಳು ದರೋಡೆಕೋರರಾಗಿದ್ದು
ಜನರಿಗೆ ಹಿಂಸೆಯನ್ನ ನೀಡ್ತಾ ಇದ್ರು. ಆಗ ಬಲ್ಬನನು ಕ್ರಿಸ್ತಶಕ 1259ರಲ್ಲಿ ಸೈನ್ಯ ಸಮೇತ ಹೊರಟು ಮೇವಾತಿಗಳ ದಂಗೆಯನ್ನ ಹತ್ತಿಕ್ಕಿದ. ಕ್ರಿಸ್ತಶಕ 1245ರಲ್ಲಿ ಮಂಗೋಲರು ಮಾಂಗು ಎಂಬುವನ ನೇತೃತ್ವದಲ್ಲಿ ಪಂಜಾಬ್ನ ಮೇಲೆ ದಾಳಿ ಮಾಡಿದರು. ಬಲ್ಬನನು ಈ ದಾಳಿಯನ್ನ ಯಶಸ್ವಿಯಾಗಿ ಹತ್ತಿಕ್ಕಿದ. ನಂತರ ತನ್ನ ವಿರುದ್ಧ ದಂಗೆ ಎದ್ದ ಔದ್ ರಾಜ್ಯಪಾಲ ಕುತುಲು ಖಾನ್ ಮತ್ತು ಸಿಂಧ್ ರಾಜ್ಯಪಾಲ ಖುಸ್ರು ಖಾನರ ದಂಗೆಗಳನ್ನು ಕೂಡ ಹತ್ತಿಕ್ಕಿದನೆಂದು ಹೇಳಲಾಗಿದೆ. ಬಲ್ಬನನು ತನ್ನ ಸಾಮ್ರಾಜ್ಯದಲ್ಲಿನ ಕಳ್ಳಕಾಕರ ಹಾಗೂ ದರೋಡೆಕೋರರನ್ನು ದಮನ ಮಾಡಲು ಅನೇಕ ಕ್ರಮಗಳನ್ನು ಕೈಗೊಂಡು ಅಫ್ಘಾನ್ ಸೈನಿಕರನ್ನ ನೇಮಕ ಮಾಡಿದ. ದೆಹಲಿ ಸುಲ್ತಾನನ ಆಸ್ಥಾನದಲ್ಲಿ ಇದ್ದಂತಹ 40 ಜನ ತುರುಕರ ಒಕ್ಕೂಟವನ್ನ ಬಲ್ಬನನು ರದ್ದುಪಡಿಸಿದನೆಂದು ಹೇಳಲಾಗಿದೆ. ಬಲ್ಬನನ ಆಡಳಿತಾತ್ಮಕ ಸುಧಾರಣೆಗಳು. ಬಲ್ಬನನು ದೈವದತ್ತ ಅಧಿಕಾರದಲ್ಲಿ ನಂಬಿಕೆಯನ್ನ ಹೊಂದಿದವನಾಗಿದ್ದ. ಜಿಲ್ ಇಲಾಹಿ ಎಂಬ ಪದ್ಧತಿಯನ್ನ ಆಚರಣೆಗೆ ತಂದ. ಜಿಲ್ ಇಲಾಹಿ ಎಂದರೆ ಸುಲ್ತಾನ ಭೂಮಿಯ ಮೇಲಿನ ದೇವರ ನೆರಳು ಎಂದು ಘೋಷಿಸಿದ. ಬಲ್ಬನನು ಫೈಬೋಸ್ ಮತ್ತು ಸಿಜ್ದಾ ಪದ್ಧತಿಗಳನ್ನು ಕೂಡ ರೂಢಿಗೆ ತಂದನೆಂದು ಹೇಳಲಾಗಿದೆ. ಫೈಬೋಸ್ ಎಂದರೆ ಸುಲ್ತಾನನ ಪಾದವನ್ನ ಚುಂಬಿಸುವುದು ಎಂದರ್ಥ. ಸಿಜ್ದಾ ಎಂದರೆ ಸುಲ್ತಾನನಿಗೆ ಶಿರಬಾಗಿ ನಮಸ್ಕರಿಸುವುದು ಎಂದರ್ಥ. ಇತಿಹಾಸಕಾರರಾದಂತಹ ಬರ್ನಿ ಅವರು ಹೇಳುವಂತೆ ದೆಹಲಿಯಲ್ಲಿ ಸುಲ್ತಾನನ ಘನತೆ ಗೌರವ ಹೆಚ್ಚಿಸಿಕೊಳ್ಳಲು ಹಿಂದಿನ ಯಾವ ಸುಲ್ತಾನನು ಇವನಷ್ಟು ಶ್ರಮ ಪಡಲಿಲ್ಲ ಎಂದಿದ್ದಾರೆ. ಉತ್ತಮ ನ್ಯಾಯವಾದಿಯಾದ ಬಲ್ಬನನು ಶ್ರೀಮಂತರು ಬಡವರು ಎಂಬ ಭೇದವನ್ನ ತೋರದೆ ತನ್ನ ಸಂಬಂಧಿಕರಾದಂತಹ ಮಲಿಕ್ ಬಕ್ಬಕ್, ಹೈಬತ್ ಖಾನ್, ಶೇರ್ ಖಾನ್ ಎಂಬ ಅಮೀರರಿಗೆ ಶಿಕ್ಷೆಯನ್ನ ವಿಧಿಸಿದ. ಬಲ್ಬನನು ಸ್ಥಾಯಿ ಸೈನ್ಯವನ್ನ ಸಿದ್ಧಪಡಿಸಿದ್ದು ಕುದುರೆಗಳಿಗೆ ಬರೆ ಹಾಕುವ ಪದ್ಧತಿಯನ್ನು ಕೂಡ ಚಲಾವಣೆಗೆ ತಂದನೆಂದು ಹೇಳಲಾಗಿದೆ. ಸೈನ್ಯದ ಮೇಲ್ವಿಚಾರಣೆಗಾಗಿ ಬಲ್ಬನನು ಇಮಾದ್ ಉಲ್ ಮುಲ್ಕ್ ಮತ್ತು ದಿವಾನ್ ಇ ಆರಿಜ್ ಎಂಬ ಅಧಿಕಾರಿಗಳನ್ನ ನೇಮಕ ಮಾಡಿದ. ಇನ್ನು ಬಲ್ಬನನ್ನ ಅಲ್ಲಾವುದ್ದೀನ್ ಖಿಲ್ಜಿಯ ಮುನ್ಸೂಚಕ ಎಂದು ಕರೆಯುತ್ತಾರೆ. ಬಲ್ಬನನ ಆಸ್ಥಾನದಲ್ಲಿ ಅಮೀರ್ ಖುಸ್ರು, ಅಮೀರ್ ಹಸನ್ ಎಂಬ ಕವಿಗಳಿದ್ದರು. ಇತಿಹಾಸಕಾರರು ಆದಂತಹ ಡಾಕ್ಟರ್ ಸತ್ಯನಾಥ್ ಅಯ್ಯರ್ ಅವರು ಹೇಳುವಂತೆ ಕುತುಬುದ್ದೀನ್ ಐಬಕನು ಗುಲಾಮಿ ಸಂತತಿಯ ಸ್ಥಾಪಕ, ಇಲ್ತಮಶನು ಅದರ ನಿಜವಾದ ಸ್ಥಾಪಕ, ಆದರೆ ಬಲ್ಬನನು ಅದರ ಮರುಸ್ಥಾಪಕ ಎಂದು ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ಯೂ ಉಪನ್ಯಾಸಕರ ವಿಭಾಗದಲ್ಲಿ ನಾವು ಅಲ್ಲಾವುದ್ದೀನ್ ಖಿಲ್ಜಿಯ ಜೀವನ ಮತ್ತು ಸೈನಿಕ ಸಾಧನೆಗಳನ್ನು ಗಮನಿಸೋಣ. ಅಲ್ಲಾವುದ್ದೀನ್ ಖಿಲ್ಜಿ ಕ್ರಿಸ್ತಶಕ 1296ರಿಂದ 1316. ಅಲ್ಲಾವುದ್ದೀನ್ ಖಿಲ್ಜಿಯ ಮೂಲ ಹೆಸರು ಅಲಿ ಖುಷ್ರಫ್ ಆಗಿತ್ತು. ಈ ಅಲ್ಲಾವುದ್ದೀನ್ ಖಿಲ್ಜಿಯು ಫಿರೋಜ್ ಖಿಲ್ಜಿಯ ಸಹೋದರನಾದ ಶಹಾಬುದ್ದೀನ್ ಮಸೂದನ ಮಗನಾಗಿದ್ದ. ಜಲಾಲುದ್ದೀನ್ ಖಿಲ್ಜಿಯು ಸುಲ್ತಾನನಾದ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿಯನ್ನ ಕಾರ ಹಾಗೂ ಮಾಣಿಕ್ಪುರ್ಗಳ ರಾಜ್ಯಪಾಲನನ್ನಾಗಿ ನೇಮಕ ಮಾಡಲಾಯಿತು. ಅಲ್ಲಾವುದ್ದೀನ್ ಖಿಲ್ಜಿಯು ಸಹೋದರನಾದ ಉಲು ಖಾನನ ಜೊತೆ ಸೇರಿಕೊಂಡು ಜಲಾಲುದ್ದೀನ್ ಖಿಲ್ಜಿಯ ಅಂತ್ಯಕ್ಕೆ ಸಂಚು ಮಾಡಿದನೆಂದು ಹೇಳಲಾಗಿದೆ. ಮಾಣಿಕ್ಪುರ್ ಬಳಿ ದೋಣಿಯಲ್ಲಿ ಬಂದ ಜಲಾಲನು ಶಸ್ತ್ರರಹಿತನಾಗಿ ಅಲ್ಲಾವುದ್ದೀನನನ್ನು ಸ್ವಾಗತಿಸಲು ಬಂದಾಗ ಅಲ್ಲಾವುದ್ದೀನ್ ಖಿಲ್ಜಿಯು ಜಲಾಲನನ್ನು ಕೊಂದನೆಂದು ಹೇಳಲಾಗಿದೆ. ನಂತರ ಅಲ್ಲಾವುದ್ದೀನ್ ಖಿಲ್ಜಿಯು ಸುಲ್ತಾನ್ ಅಲ್ಲಾವುದ್ದೀನಿಯ ವಾದಿನ್ ಮೊಹಮ್ಮದ್ ಶಾ ಖಿಲ್ಜಿ ಎಂಬ ಬಿರುದಿನೊಂದಿಗೆ ಅಕ್ಟೋಬರ್ 3, 1296ರಂದು ದೆಹಲಿಯ ಬಲ್ಬನ್ ಅರಮನೆಯಲ್ಲಿ ಸಿಂಹಾಸನಾರೋಹಣನಾದ. ಅಲ್ಲಾವುದ್ದೀನ್ ಖಿಲ್ಜಿಗೆ ಎದುರಾದಂತಹ ಸಮಸ್ಯೆಗಳು: 1. ಶ್ರೀಮಂತ ಸರ್ದಾರರು ಹಾಗೂ ಅಮೀರರು ಈತನ ಅಧಿಕಾರವನ್ನು ವಿರೋಧ ಮಾಡಿದರು. 2. ಮಲ್ಲಿಕ್ ಜಹಾನಳು ಹಾಗೂ ಖಾದಿರ್ ಖಾನರ ಏಳಿಗೆ. 3. ಬಂಗಾಲ್, ಬಿಹಾರ್, ಒರಿಸ್ಸಾಗಳಂತಹ ಅರೆ ಸ್ವತಂತ್ರ ರಾಜ್ಯಗಳ ಏಳಿಗೆ. ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳು. ಅಲ್ಲಾವುದ್ದೀನ್ ಖಿಲ್ಜಿಯ ಉತ್ತರ ಭಾರತದ ದಂಡಯಾತ್ರೆಗಳು ಕ್ರಿಸ್ತಶಕ 1296ರಿಂದ 1307. ಗುಜರಾತ್ ಅನ್ನು ರಜಪೂತ್ ಅರಸ ಕರ್ಣದೇವನು ಆಳ್ವಿಕೆ ಮಾಡ್ತಾ ಇದ್ದ. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕರಾದ ಉಲು ಖಾನ್ ಮತ್ತು ನಸರತ್ ಖಾನರ ನಾಯಕತ್ವದಲ್ಲಿ ಬಂದ ಖಿಲ್ಜಿ ಸೈನ್ಯವು ಕರ್ಣದೇವನನ್ನ ಸೋಲಿಸಿ ರಾಜಧಾನಿ ಅನಿಲ್ವಾಡವನ್ನ ವಶಪಡಿಸಿಕೊಂಡಿತು. ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಕನ್ ದಂಡಯಾತ್ರೆಗಳ ಸಾರ್ವಭೌಮನಾದ ಮಲ್ಲಿಕ್ ಕಾಫರ್ ದೊರೆತದ್ದು ಈ ಗುಜರಾತ್ ದಂಡಯಾತ್ರೆಯಲ್ಲಿ ಎಂದು ಹೇಳುತ್ತಾರೆ. ರಣಥಂಬೋರನ್ನು ರಾಣಾ ಹಮೀರ್ ದೇವನು ಆಳ್ವಿಕೆಯನ್ನ ಮಾಡ್ತಾ ಇದ್ದ. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕರಾದಂತಹ ಉಲು ಖಾನ್ ಮತ್ತು ನಸರತ್ ಖಾನರು ಹಮೀರ್ ದೇವನ ಮೇಲೆ ದಾಳಿ ಮಾಡಿ ಹೋರಾಟ ಆರಂಭಿಸಿದ್ರು. ಆದರೆ ಗೆಲುವು ಸಿಗಲಿಲ್ಲ. ಕೊನೆಗೆ
ಹಮೀರ್ ದೇವನ ಮಂತ್ರಿಯಾದಂತಹ ರಣಮಲ್ಲನ ಸಹಾಯದೊಂದಿಗೆ ಅಲ್ಲಾವುದ್ದೀನ್ ಖಿಲ್ಜಿಯು ರಣಥಂಬೂರ್ ಕೋಟೆಯನ್ನು ವಶಪಡಿಸಿಕೊಂಡನೆಂದು ಹೇಳಲಾಗಿದೆ. ಮುಂದೆ ರಣಥಂಬೂರ್ ಉಲು ಖಾನನ ಆಳ್ವಿಕೆಗೆ ಒಳಪಟ್ಟಿತು. ಚಿತ್ತೂರ್ ಮೇವಾಡದ ರಾಜಧಾನಿಯಾಗಿದ್ದು ಅದನ್ನ ರಜಪೂತ್ ಅರಸ ರಾಣಾ ರತನ್ ಸಿಂಗನು ಆಳ್ವಿಕೆಯನ್ನ ಮಾಡ್ತಾ ಇದ್ದ. ಆತನ ರಾಣಿ ಪದ್ಮಾವತಿಯು ರೂಪ ಲಾವಣ್ಯಕ್ಕೆ ಹೆಸರಾಗಿದ್ದು ಅವಳನ್ನು ಪಡೆಯುವ ಉದ್ದೇಶದಿಂದ ಅಲ್ಲಾವುದ್ದೀನ್ ಖಿಲ್ಜಿಯು ಮೇವಾಡದ ಮೇಲೆ ದಾಳಿ ಮಾಡಿ ರಾಜ ರತನ್ ಸಿಂಗನನ್ನ ಸೋಲಿಸಿದ. ಆದರೆ ಪದ್ಮಿನಿಯು ಜೋಹಾರ್ ಪದ್ಧತಿಯನ್ನ ಅನುಸರಿಸಿ ಮರಣ ಹೊಂದಿದಳು. ಮುಂದೆ ಈ ಪದ್ಮಿನಿಯು ಮಲಿಕ್ ಮಹಮ್ಮದ್ ಜೈಸಿ ರಚಿಸಿದಂತಹ ಪದ್ಮಾವತ್ ಎಂಬ ಕೃತಿಗೆ ಕಾವ್ಯವಾದಳೆಂದು ಹೇಳಲಾಗಿದೆ. 1305ರಲ್ಲಿ ಅಲ್ಲಾವುದ್ದೀನನ ಸೇನಾನಿಯಾದ ಐನ್ ಉಲ್ ಮುಲ್ಕನು ಮಹಲುಕ್ ದೇವನನ್ನ ಸೋಲಿಸಿ ಮಾಳ್ವಾ ಪ್ರಾಂತ್ಯವನ್ನ ಗೆದ್ದುಕೊಂಡ. ಕ್ರಿಸ್ತಶಕ 1308ರಲ್ಲಿ ರಜಪೂತ್ ದೊರೆ ಸೀತಲ್ ದೇವನನ್ನ ಸೋಲಿಸಿ ಮಾರ್ವಾಡವನ್ನ ವಶಪಡಿಸಿಕೊಳ್ಳಲಾಯಿತು. ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡಯಾತ್ರೆಗಳು ಕ್ರಿಸ್ತಶಕ 1305ರಿಂದ 1311. ಅಲ್ಲಾವುದ್ದೀನ್ ಖಿಲ್ಜಿಯು ಮಲಿಕ್ ಕಾಫರ್ನನ್ನ ದಕ್ಷಿಣ ದಂಡಯಾತ್ರೆಗಳ ಸಾರ್ವಭೌಮನಾಗಿ ನೇಮಕ ಮಾಡಿದ. ಮಹಾರಾಷ್ಟ್ರದ ದೇವಗಿರಿಯು ಯಾದವರ ರಾಜಧಾನಿಯಾಗಿದ್ದು ಅದನ್ನ ರಾಜ ರಾಮಚಂದ್ರ ದೇವನು ಆಳ್ವಿಕೆಯನ್ನ ಮಾಡ್ತಾ ಇದ್ದ. ಕ್ರಿಸ್ತಶಕ 1307ರಲ್ಲಿ ಮಲಿಕ್ ಕಾಫರ್ನು ದಾಳಿ ಮಾಡಿ ರಾಜ ರಾಮಚಂದ್ರನನ್ನ ಸೋಲಿಸಿದ. ವಾರಂಗಲ್ನ ಕಾಕತೀಯ ರಾಜ 2ನೇ ಪ್ರತಾಪ್ ರುದ್ರ ದೇವನು ರಾಜ ರಾಮಚಂದ್ರನಿಗೆ ಸಹಾಯ ಮಾಡಿದ್ರಿಂದ ವಾರಂಗಲ್ ಅನ್ನ ವಶಪಡಿಸಿಕೊಳ್ಳಲಾಯಿತು. ಇತಿಹಾಸಕಾರರಾದಂತಹ ಅಮೀರ್ ಖುಸ್ರು ಹೇಳುವಂತೆ ಪ್ರತಾಪ್ ರುದ್ರ ದೇವನು ಚಿನ್ನದಿಂದ ಮಾಡಿದ ತನ್ನ ಪ್ರತಿಮೆಯನ್ನು 7,000 ಕುದುರೆಗಳು 100 ಆನೆಗಳು ಸುಲ್ತಾನನಿಗೆ ಬಳುವಳಿಯಾಗಿ ಕೊಟ್ಟನೆಂದು ತಿಳಿಸಿದ್ದಾನೆ. ಇನ್ನು ಕಾಶಿಖಾನ್ ಎಂಬ ಇತಿಹಾಸಕಾರ ಹೇಳುವಂತೆ ವಿಶ್ವ ಪ್ರಸಿದ್ಧ ಕೊಹಿನೂರ್ ವಜ್ರವನ್ನ ಮಲಿಕ್ ಕಾಫರ್ನು ಈ ವಾರಂಗಲ್ ದಂಡಯಾತ್ರೆಯಲ್ಲಿ ಪಡೆದುಕೊಂಡನೆಂದು ತಿಳಿಸಿದ್ದಾನೆ. ಮಲಿಕ್ ಕಾಫರ್ನು ಕ್ರಿಸ್ತಶಕ 1310ರಲ್ಲಿ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಿ ಅಲ್ಲಿನ ಹೊಯ್ಸಳ ರಾಜ 3ನೇ ವೀರ ಬಲ್ಲಾಳನನ್ನ ಸೋಲಿಸಿ ಸಂಪತ್ತನ್ನೆಲ್ಲ ಲೂಟಿ ಮಾಡಿದ. ಇನ್ನು ತಮಿಳುನಾಡಿನ ಮದುರೈಯಲ್ಲಿ ಪಾಂಡ್ಯರ ಆಳ್ವಿಕೆ ಇತ್ತು. ಇದು ಅರಸ ಮಾರವರ್ಮ ಕುಲಶೇಖರನ ಮರಣದ ನಂತರ ಆತನ ಮಕ್ಕಳಾದ ವೀರಪಾಂಡ್ಯ ಹಾಗೂ ಸುಂದರ ಪಾಂಡ್ಯರ ನಡುವೆ ಅಧಿಕಾರಕ್ಕಾಗಿ ಆಂತರಿಕ ಕಲಹ ಏರ್ಪಟ್ಟಿತು. ಸುಂದರ ಪಾಂಡ್ಯನು ಮಲಿಕ್ ಕಾಫರ್ನ ಸಹಾಯ ಯಾಚಿಸಿದ್ದರಿಂದ ಮಲಿಕ್ ಕಾಫರ್ನು ಅವರನ್ನ ಸೋಲಿಸಿ ಸಂಪತ್ತನ್ನೆಲ್ಲ ಲೂಟಿ ಮಾಡಿದನೆಂದು ಹೇಳಲಾಗಿದೆ. ದೇವಗಿರಿಯ ರಾಜ ರಾಮಚಂದ್ರನ ಮಗ ಶಂಕರ ದೇವನು ದೇಶ ಪ್ರೇಮಿಯಾಗಿದ್ದು ಪರಕೀಯರನ್ನ ಓಡಿಸಬೇಕೆಂಬ ಬಯಕೆಯಿಂದ ಸುಲ್ತಾನನಿಗೆ ಕಪ್ಪು ಕಾಣಿಕೆ ಕೊಡುವುದನ್ನು ನಿಲ್ಲಿಸಿದ. ಮಲಿಕ್ ಕಾಫರ್ನು ದೇವಗಿರಿಯ ಮೇಲೆ ದಾಳಿ ಮಾಡಿ ಶಂಕರ ದೇವನನ್ನ ಕೊಲೆ ಮಾಡಿ ದೇವಗಿರಿಯನ್ನ ಪುನಃ ವಶಪಡಿಸಿಕೊಂಡ. ಅಲ್ಲಾವುದ್ದೀನ್ ಖಿಲ್ಜಿಯು ತಾನು ಗೆದ್ದ ಉತ್ತರ ಭಾರತದ ಎಲ್ಲಾ ರಾಜ್ಯಗಳನ್ನ ನೇರವಾಗಿ ತನ್ನ ಆಳ್ವಿಕೆಗೆ ಒಳಪಡಿಸಿಕೊಂಡ. ಅದೇ ರೀತಿ ದಕ್ಕನ್ ರಾಜ್ಯಗಳನ್ನ ತನ್ನ ರಾಜಧಾನಿಯಿಂದ ದೂರ ಇದ್ದುದರಿಂದ ಅವುಗಳನ್ನು ಆಯಾ ರಾಜರಿಗೆ ಬಿಟ್ಟುಕೊಟ್ಟು ತನ್ನ ಸಾರ್ವಭೌಮತ್ವ ಒಪ್ಪುವಂತೆ ಮಾಡಿ ಅವರಿಂದ ವಾರ್ಷಿಕ ಕಪ್ಪು ಕಾಣಿಕೆಯನ್ನ ಪಡೆದನೆಂದು ಹೇಳಲಾಗಿದೆ. ಅಲ್ಲಾವುದ್ದೀನ್ ಖಿಲ್ಜಿಯ ಸಾಮ್ರಾಜ್ಯವು ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದ ಮದುರೈವರೆಗೂ, ಪೂರ್ವದ ಬಂಗಾಳದಿಂದ ಪಶ್ಚಿಮದ ಲಾಹೋರ್, ಮುಲ್ತಾನ್, ಸಿಂಧ್, ಥಟ್ಟಾವರೆಗೂ ವಿಸ್ತರಿಸಿತು. ದಕ್ಷಿಣ ಭಾರತವನ್ನ ಗೆದ್ದ ಮೊದಲ ಮುಸ್ಲಿಂ ದೊರೆ ಎಂದು ಅಲ್ಲಾವುದ್ದೀನ್ ಖಿಲ್ಜಿಯನ್ನ ಕರೆಯುತ್ತಾರೆ. ದೆಹಲಿಯು ಅಲ್ಲಾವುದ್ದೀನ್ ಖಿಲ್ಜಿಯ ರಾಜಧಾನಿಯಾಗಿತ್ತು. ಉತ್ತರದಲ್ಲಿ ಉಲು ಖಾನ್, ನಸರತ್ ಖಾನ್, ಜಾಫರ್ ಖಾನ್ ಮತ್ತು ದಕ್ಷಿಣದಲ್ಲಿ ಮಲಿಕ್ ಕಾಫರರು ದಂಡನಾಯಕರಾಗಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಪ್ರಚಂಡ ಜಯ ತಂದುಕೊಟ್ಟರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳನ್ನು ಗಮನಿಸೋಣ. ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು. ದರ್ಪಿಷ್ಟ ಅಧಿಕಾರದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯನ್ನ ಫ್ರಾನ್ಸಿನ 14ನೇ ಲೂಯಿಗೆ ಹೋಲಿಸಲಾಗಿದೆ. ಧರ್ಮವನ್ನು ರಾಜ್ಯದ ಅಧೀನಕ್ಕೆ ಒಳಪಡಿಸಿದ್ದ ಮೊದಲ ದೆಹಲಿ ಸುಲ್ತಾನ ಎಂದರೆ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿಯು ಹೇಳುವಂತೆ, ಯಾವುದು ನ್ಯಾಯ ಅಥವಾ ಯಾವುದು ಅನ್ಯಾಯ ಎಂದು ನನಗೆ ಗೊತ್ತಿಲ್ಲ. ರಾಜ್ಯದ ಹಿತಕ್ಕೆ ಅಥವಾ ಸನ್ನಿವೇಶಕ್ಕೆ ಯಾವುದು ಸೂಕ್ತವೆಂದು ನನಗನಿಸುತ್ತದೆಯೋ ಅದನ್ನು ನಾನು ಕಾನೂನನ್ನಾಗಿ ಮಾಡುತ್ತೇನೆ. ನ್ಯಾಯ ತೀರ್ಮಾನದ ಅಂತಿಮ ದಿನ ಏನಾಗುತ್ತದೆ ಎಂಬುದು ನನಗೆ ಗೊತ್ತಿಲ್ಲ ಎಂದಿದ್ದಾನೆ. ಅಲ್ಲಾವುದ್ದೀನ್ ಖಿಲ್ಜಿಯು ಇನಾಮ್ ಅಥವಾ ಉಚಿತ ಭೂಮಿ, ಧಾರ್ಮಿಕ ದತ್ತಿ, ವಿಶ್ರಾಂತಿ ವೇತನ, ದಾನಗಳನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಮಾಡಿ
ಸಂಪತ್ತಿನ ಸಮಾನ ಹಂಚಿಕೆಯನ್ನ ಮಾಡಿದ. ಅಲಾವುದ್ದೀನ್ ಖಿಲ್ಜಿಯು ರಾಜ್ಯದಲ್ಲಿ ದಕ್ಷತೆಯನ್ನು ಹೆಚ್ಚಿಸುವ ಸಲುವಾಗಿ ಮದ್ಯಪಾನ, ಪಾನಕೂಟ, ಸಹಭೋಜನಗಳನ್ನು ರದ್ದುಪಡಿಸಿದ. ಜೊತೆಗೆ ಸುಲ್ತಾನನ ಅನುಮತಿ ಇಲ್ಲದೆ ಸಾಮಾಜಿಕ ಕೂಟಗಳಾಗಲಿ ಅಂತರ್ಜಾತಿ ಮದುವೆಗಳಾಗಲಿ ಏರ್ಪಡುವಂತಿರಲಿಲ್ಲ. ಅಲಾವುದ್ದೀನ್ ಖಿಲ್ಜಿಯು ಸಾಮ್ರಾಜ್ಯದಲ್ಲಿ ದುಶ್ಚಟಗಳಾದಂತಹ ಜೂಜಾಟ, ಚದುರಂಗ, ಔತಣಕೂಟ, ವೇಷವಾಟಿಕೆ, ನೃತ್ಯ ಮಾಡುವಂತಹ ಮೊದಲಾದ ಅನಿಷ್ಟ ಪದ್ಧತಿಗಳನ್ನು ಕೂಡ ನಿಷೇಧ ಮಾಡಿದನೆಂದು ಹೇಳಲಾಗಿದೆ. ಸ್ಥಾಯಿ ಸೈನ್ಯ ಕಟ್ಟಿದ ಮೊದಲ ದೆಹಲಿ ಸುಲ್ತಾನನೆಂದರೆ ಅಲಾವುದ್ದೀನ್ ಖಿಲ್ಜಿ. ಇತಿಹಾಸಕಾರನಾದ ಪೇರಿಸ್ತಾ ಹೇಳುವಂತೆ ಅಲಾವುದ್ದೀನ್ ಖಿಲ್ಜಿಯ ಸೈನ್ಯದಲ್ಲಿ 4,75,000 ಅಶ್ವಪಡೆಯಿಂದ ಕೂಡಿತು ಎಂದಿದ್ದಾನೆ. ಅಲಾವುದ್ದೀನ್ ಖಿಲ್ಜಿಯು ಯುದ್ಧದಲ್ಲಿ ಹುಲಿಯಾ ಎಂಬ ಪದ್ಧತಿಯನ್ನ ಜಾರಿಗೆ ತಂದ. ಹುಲಿಯಾ ಎಂದರೆ ಸೈನಿಕರ ಕಡ್ಡಾಯ ಹಾಜರಾತಿ ಎಂದರ್ಥ. ಜೊತೆಗೆ ಸೈನ್ಯದಲ್ಲಿ ಚೆಹರೆ ಪಟ್ಟೆಯನ್ನು ಕೂಡ ಜಾರಿಗೆ ತಂದ. ಅಂದರೆ ಸೈನಿಕರ ಮುಖಲಕ್ಷಣಗಳನ್ನ ಬರೆದಿಡುವಂತಹ ಪದ್ಧತಿಯಾಗಿತ್ತು. ಇನ್ನು ಕುದುರೆಗಳಿಗೆ ಡಾಗ್ ಅಂದರೆ ಬರೆ ಹಾಕುವ ವಿಧಾನವನ್ನು ಕೂಡ ಪರಿಚಯಿಸಿದನೆಂದು ಹೇಳಲಾಗಿದೆ. ಜೊತೆಗೆ ಸೈನಿಕರುಗಳಿಗೆ ಜಹಗೀರು ನೀಡುವ ಬದಲು ನಗದು ರೂಪದಲ್ಲಿ ವೇತನ ಕೊಡುವಂತಹ ಪದ್ಧತಿಯನ್ನು ಕೂಡ ಅಲಾವುದ್ದೀನ್ ಖಿಲ್ಜಿಯು ಅನುಸರಿಸುತ್ತಿದ್ದ. ಸೈನ್ಯವನ್ನ ಆಯಾಕಟ್ಟಿನ ಇಕ್ತಾ ಎಂಬ ಸೇನಾ ಘಟಕಗಳಲ್ಲಿ ಇಡಲಾಯಿತು. ಅಲಾವುದ್ದೀನ್ ಖಿಲ್ಜಿಯು ಅಳತೆ ಮತ್ತು ತೂಕಗಳಲ್ಲಿ ಮೋಸ ಮಾಡಿದವರಿಗೆ ಅವರು ಮೋಸ ಮಾಡಿದಷ್ಟೇ ಮಾಂಸವನ್ನ ಅವರ ತೊಡೆಗಳಿಂದ ಕೀಳಿಸುತ್ತಿದ್ದ. ಇತಿಹಾಸಕಾರರಾದ ಲೇನ್ಫೋಲ್ ಅವರು ಹೇಳುವಂತೆ ಅಲಾವುದ್ದೀನ್ ಖಿಲ್ಜಿಯು ಶ್ರೇಷ್ಠ ರಾಜಕೀಯ ಅರ್ಥಶಾಸ್ತ್ರಜ್ಞ ಆಗಿದ್ದಾನೆ ಎಂದಿದ್ದಾರೆ. ದಾನ ಮತ್ತು ಧಾರ್ಮಿಕ ದತ್ತಿ ಭೂಮಿಗಳನ್ನು ಸರ್ಕಾರಿ ವಶಕ್ಕೆ ಪಡೆದುಕೊಂಡು ಸರ್ಕಾರಿ ಭೂಮಿಯನ್ನಾಗಿ ಪರಿವರ್ತಿಸಿದ. ಮಧ್ಯಯುಗದಲ್ಲಿ ಮೊದಲ ಬಾರಿಗೆ ಭೂಮಾಪನ ಕಾರ್ಯವನ್ನು ಕೈಗೊಂಡಂತಹ ಸುಲ್ತಾನ ಎಂದರೆ ಅಲಾವುದ್ದೀನ್ ಖಿಲ್ಜಿ ಆಗಿದ್ದಾನೆ. ಕ್ರಮಬದ್ಧ ಕಂದಾಯ ವಸೂಲಿಗಾಗಿ ಮತ್ತು ಹಳೆ ಕಂದಾಯ ಬಾಕಿ ವಸೂಲು ಮಾಡಲು ಶರಫ್ ಖೈನಿ ಮತ್ತು ಮಸ್ತಕರಾಜ್ ಎಂಬ ಇಬ್ಬರು ವಿಶೇಷ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿದ. ಅಲಾವುದ್ದೀನ್ ಖಿಲ್ಜಿಯು ಜನವರಿ 2, 1316ರಂದು ಮರಣ ಹೊಂದಿದ. ಅಲಾವುದ್ದೀನ್ ಖಿಲ್ಜಿಯು ದಕ್ಷಿಣ ಭಾರತದ ಮೇಲೆ ಮುಸ್ಲಿಂ ಆಧಿಪತ್ಯವನ್ನ ಸ್ಥಾಪಿಸಿದ ಮೊದಲ ಚಕ್ರವರ್ತಿಯಾಗಿದ್ದಾನೆ. ಅಲಾವುದ್ದೀನ್ ಖಿಲ್ಜಿಯನ್ನ ಭಾರತದ ಪ್ರಥಮ ತುರ್ಕಿ ಸಾಮ್ರಾಜ್ಯದ ನಿರ್ಮಾಪಕನೆಂತಲೂ ಕೂಡ ಕರೆಯುತ್ತಾರೆ. ಇನ್ನು ಅಲಾವುದ್ದೀನ್ ಖಿಲ್ಜಿಯ ಆಸ್ಥಾನದಲ್ಲಿ ಅಮೀರ್ ಖುಸ್ರು, ಅಮೀರ್ ಹಸನ್, ಶೇಖ್ ನಿಜಾಮುದ್ದೀನ್ ಎಂಬ ವಿದ್ವಾಂಸರಿದ್ದರು. ಅಲಾವುದ್ದೀನನು ದೆಹಲಿಯ ಹೊಸ ನಗರವಾದ ಸಿರಿಕೋಟೆ, ಜಾಮಿ ಮಸೀದಿ, ಅಲೈ ಕೋಟೆ, ಅಲೈ ದರ್ವಾಜಗಳು ಈತನಿಂದ ನಿರ್ಮಿಸಲ್ಪಟ್ಟವುಗಳಾಗಿವೆ. ಅಲಾವುದ್ದೀನ್ ಖಿಲ್ಜಿಯು ದೆಹಲಿಯಲ್ಲಿ 1000 ಕಂಬಗಳನ್ನು ಹೊಂದಿರುವ ಹಜಾರ್ ಸುತೂನ್ ಎಂಬ ಅರಮನೆಯನ್ನು ಕೂಡ ನಿರ್ಮಿಸಿದನೆಂದು ಹೇಳಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ಅಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆ ಸುಧಾರಣೆಗಳನ್ನು ಗಮನಿಸೋಣ. ಅಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆ ಸುಧಾರಣೆಗಳು. ಇತಿಹಾಸಕಾರರಾದ ಶ್ರೀವಾಸ್ತವ್ ಅವರು ಹೇಳುವಂತೆ ಕಡಿಮೆ ವೇತನದಲ್ಲಿ ಅಗಾಧ ಸೈನ್ಯವನ್ನ ಕಟ್ಟುವುದು ಅಲಾವುದ್ದೀನ್ ಖಿಲ್ಜಿಯ ಪ್ರಮುಖ ಉದ್ದೇಶವಾಗಿತ್ತು ಎಂದಿದ್ದಾರೆ. ಸುಲ್ತಾನನ ನೇತೃತ್ವದಲ್ಲಿ ಸೇರಿದ ಸಮಿತಿಯು ದವಸ, ಧಾನ್ಯ, ಬಟ್ಟೆ, ಬಾರ್ಲಿ, ಅಕ್ಕಿ, ಸಕ್ಕರೆ, ಹಣ್ಣು, ತರಕಾರಿಗಳು, ಕಬ್ಬು, ರೇಷ್ಮೆ, ಗುಲಾಮರು, ದಾಸಿಯರು, ಮೀನು, ಮಾಂಸ, ಕುದುರೆ, ಜಾನುವಾರುಗಳು ಮುಂತಾದ ಜೀವನಾವಶ್ಯಕ ವಸ್ತುಗಳ ಬೆಲೆಯನ್ನ ನಿಗದಿಪಡಿಸುತ್ತಿತ್ತು. ನಿಗದಿತ ವಸ್ತುಗಳ ಬೆಲೆಯ ಪಟ್ಟಿಯನ್ನ ಎಲ್ಲ ಅಂಗಡಿಗಳಲ್ಲಿ ಪ್ರದರ್ಶಿಸಲಾಗುತ್ತಿತ್ತು. ಉದಾಹರಣೆಗೆ 1 ಮಣ ಗೋಧಿಗೆ 7.5 ಜಿತಾಲ್, 1 ಮಣ ಬಾರ್ಲಿಗೆ 4 ಜಿತಾಲ್, 1 ಮಣ ಅಕ್ಕಿಗೆ 5 ಜಿತಾಲ್, 1 ಮಣ ಉಪ್ಪಿಗೆ 2 ಜಿತಾಲ್, 1 ಮಣ ಬೇಳೆಗೆ 5 ಜಿತಾಲ್ಗಳೆಂದು ನಿಗದಿಪಡಿಸಲಾಗಿತ್ತು. ದಾಸಿಯರ ಮತ್ತು ಗುಲಾಮರ ಬೆಲೆ ಕುದುರೆ ಬೆಲೆಗಿಂತಲೂ ಕಡಿಮೆ ಇತ್ತು ಎಂದು ಹೇಳಲಾಗಿದೆ. ಒಬ್ಬ ಸ್ತ್ರೀ ಗುಲಾಮಳಿಗೆ 5 ರಿಂದ 12 ಟಂಕುಗಳು, ಒಬ್ಬ ಗುಲಾಮ ಕಾರ್ಮಿಕನಿಗೆ 10 ರಿಂದ 15 ಟಂಕುಗಳು, ಒಂದು ಕುದುರೆಗೆ 65 ರಿಂದ 120 ಟಂಕುಗಳು, ಒಂದು ಹಸುವಿಗೆ 3 ರಿಂದ 4 ಟಂಕುಗಳು ಎಂದು ಬೆಲೆಯನ್ನ ನಿಗದಿಪಡಿಸಲಾಗಿತ್ತು. ಅಲಾವುದ್ದೀನ್ ಖಿಲ್ಜಿಯು ಬೇರೆ ಬೇರೆ ವಸ್ತುಗಳಿಗೆ ಬೇರೆ ಬೇರೆ ಮಾರುಕಟ್ಟೆಯನ್ನ ಸ್ಥಾಪನೆ ಮಾಡಿದ. ಮಂಡಿ, ಇದು ದವಸ ಧಾನ್ಯಗಳ ಮಾರುಕಟ್ಟೆಯಾಗಿತ್ತು. ಸರಾಯಿ ಐ ಅದಿಲ್, ಇದು
ಬಟ್ಟೆ, ಔಷಧ, ಬೆಣ್ಣೆ, ಹಣ್ಣು ಮೊದಲಾದ ವಸ್ತುಗಳ ಮಾರುಕಟ್ಟೆಯಾಗಿತ್ತು. ಜಾನುವಾರುಗಳ ಮಾರುಕಟ್ಟೆ. ಈ ಮಾರುಕಟ್ಟೆಯಲ್ಲಿ ಕುದುರೆ, ಪಶುಗಳು ಹಾಗೂ ಗುಲಾಮರನ್ನ ಮಾರಾಟ ಮಾಡಲಾಗುತ್ತಿತ್ತು. ಸಾಮಾನ್ಯ ಮಾರುಕಟ್ಟೆ. ಈ ಸಾಮಾನ್ಯ ಮಾರುಕಟ್ಟೆಯಲ್ಲಿ ಎಲ್ಲ ಬಗೆಯ ವಸ್ತುಗಳನ್ನ ಮಾರಾಟ ಮಾಡಲಾಗುತ್ತಿತ್ತು. ದೆಹಲಿಯ ಸುತ್ತ 100 ಮೈಲಿ ಅಂತರದಲ್ಲಿ ರೈತರು ತಮ್ಮ ಉತ್ಪನ್ನದ 10 ಮಣ ಧಾನ್ಯಗಳನ್ನು ಬಿಟ್ಟು ಉಳಿದುದನ್ನು ಸರ್ಕಾರಕ್ಕೆ ನಿಗದಿತ ಬೆಲೆಗೆ ಒಪ್ಪುವಂತೆ ಮಾಡಿದ. ರಾಜ್ಯಕ್ಕೆ ಸಲ್ಲಿಸಬೇಕಾದ ಸರ್ಕಾರಿ ಭೂಮಿಯ ಕಂದಾಯವನ್ನ ನಗದು ಬದಲು ಧಾನ್ಯ ರೂಪದಲ್ಲಿ ಕೊಡುವಂತಹ ಪದ್ಧತಿಯನ್ನ ಅಲಾವುದ್ದೀನ್ ಖಿಲ್ಜಿ ಜಾರಿಗೆ ತಂದ. ರೈತರಾಗಲಿ ಅಥವಾ ಖಾಸಗಿಯವರಾಗಲಿ ಧಾನ್ಯಗಳನ್ನು ಸಂಗ್ರಹಿಸುವಂತಿರಲಿಲ್ಲ. ಅಗತ್ಯ ವಸ್ತುಗಳನ್ನು ಪಡಿತರ ಪದ್ಧತಿಯ ಮೂಲಕ ವಿತರಿಸಲಾಗುತ್ತಿತ್ತು. ಎಲ್ಲ ವಸ್ತುಗಳನ್ನು ದೆಹಲಿಯ ಬದೌನಿ ದ್ವಾರದ ಬಳಿ ಇರುವ ಕೇಂದ್ರೀಯ ದಾಸ್ತಾನು ಮಳಿಗೆಯಾದ ಸರಾಯ್-ಇ-ಅದಲ್ನಿಂದ ಪೂರೈಸಲಾಗುತ್ತಿತ್ತು. ವರ್ತಕರು ಸರ್ಕಾರದಿಂದ ಲೈಸೆನ್ಸ್ ಅನ್ನು ಪಡೆಯುವುದನ್ನು ಕಡ್ಡಾಯಗೊಳಿಸಿದ್ದ. ಜೊತೆಗೆ ಶ್ರೀಮಂತರು ಭೋಗ ವಸ್ತುಗಳ ಖರೀದಿಗೆ ಪಾಸ್ಗಳನ್ನು ಹೊಂದಿರುತ್ತಿದ್ದರು. ಬೆಲೆ ನಿಯಂತ್ರಣ ಪದ್ಧತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ದಿವಾನ್-ಎ-ರಿಯಾಸತ್ ಹಾಗೂ ಶಹಾನ್-ಇ-ಮಂಡಿ ಎಂಬ 2 ಮಾರುಕಟ್ಟೆ ಮೇಲ್ವಿಚಾರಕರನ್ನ ನೇಮಕ ಮಾಡಿದ. ಶಹಾನ್-ಇ-ಮಂಡಿ ಈತ ಧಾನ್ಯ ಮಾರುಕಟ್ಟೆಯ ಮೇಲ್ವಿಚಾರಕನಾಗಿದ್ದ. ದಿವಾನ್-ಎ-ರಿಯಾಸತ್ ಈತ ಬಟ್ಟೆ ಹಾಗೂ ಸಾಮಾನ್ಯ ಮಾರುಕಟ್ಟೆಯ ಮೇಲ್ವಿಚಾರಕನಾಗಿದ್ದ. ಶಹಾನ್-ಇ-ಮಂಡಿಯ ರಕ್ಷಣೆಗೆ ಪದಾತಿ ಹಾಗೂ ಅಶ್ವಪಡೆ ಇದ್ದಿತು. ಜೊತೆಗೆ ಇವನ ನೆರವಿಗೆ ಬರೀದ್-ಇ-ಮಂಡಿ ಎಂಬ ಅಧಿಕಾರಿ ಇರ್ತಾ ಇದ್ದ. ಬರೀದ್-ಇ-ಮಂಡಿಯ ನೆರವಿಗೆ ಬರೀದ್ ಮುನ್ಸಿಯನ್ ಎಂಬ ಅಧಿಕಾರಿಗಳಿದ್ದರು. ಅಲಾವುದ್ದೀನ್ ಖಿಲ್ಜಿಯು ಈಗಿನ ಆಧುನಿಕ ಪಂಡಿತರ ಪದ್ಧತಿಯನ್ನ ಹೋಲುವಂತಹ ಪದ್ಧತಿಯನ್ನ ಜಾರಿಗೆ ತಂದ. ಆದರೆ ಆ ಪದ್ಧತಿಯು ಅಭಾವ ಕಾಲಕ್ಕೆ ಮಾತ್ರ ಸೀಮಿತವಾಗಿತ್ತು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ತುಘಲಕ್ ಸಂತತಿಯ ಬಗ್ಗೆ ಗಮನಿಸೋಣ. ತುಘಲಕ್ ಸಂತತಿ ಕ್ರಿಸ್ತಶಕ 1320ರಿಂದ 1414. ಘಿಯಾಸುದ್ದೀನ್ ತುಘಲಕ್ ಕ್ರಿಸ್ತಶಕ 1320ರಿಂದ 1325. ಘಿಯಾಸುದ್ದೀನ್ ತುಘಲಕನು ತುಘಲಕ್ ಸಂತತಿಯ ಸ್ಥಾಪಕನಾಗಿದ್ದಾನೆ. ಇನ್ನು ಈತನ ಆರಂಭಿಕ ಹೆಸರು ಘಾಜಿ ಮಲ್ಲಿಕ್ ಆಗಿತ್ತು. ಸೈನಿಕನಾಗಿ ಕಾರ್ಯನಿರ್ವಹಿಸಿದ ಘಾಜಿ ಮಲ್ಲಿಕನ ಕಾರ್ಯವನ್ನ ಮೆಚ್ಚಿ ಪಂಜಾಬಿನ ರಾಜ್ಯಪಾಲನನ್ನಾಗಿ ನೇಮಕ ಮಾಡಲಾಯಿತು. ಈತ ಮಂಗೋಲರ ದಾಳಿಗಳನ್ನು ಹತ್ತಿಕ್ಕಿ ಅಲಾವುದ್ದೀನ್ ಖಿಲ್ಜಿಯಿಂದ ಮಲ್ಲಿಕ್ ಉಲ್ ಘಜ್ನಿ ಎಂಬ ಬಿರುದನ್ನ ಪಡೆದುಕೊಂಡ. ಘಾಜಿ ಮಲ್ಲಿಕನು ಕ್ರಿಸ್ತಶಕ 1320 ಸೆಪ್ಟೆಂಬರ್ನಲ್ಲಿ ಖುಸ್ರಾವ್ನನ್ನ ಕೊಂದು ಘಿಯಾಸುದ್ದೀನ್ ತುಘಲಕ್ ಎಂಬ ಹೆಸರಿನೊಂದಿಗೆ ಅಧಿಕಾರಕ್ಕೆ ಬಂದ. ಘಾಜಿ ಎಂದರೆ ವಿಗ್ರಹಗಳ ಧ್ವಂಸಕ ಎಂದರ್ಥ. ಈ ಘಿಯಾಸುದ್ದೀನನು ಘಾಜಿ ಎಂಬ ಬಿರುದು ಪಡೆದ ಮೊದಲ ದೆಹಲಿಯ ಸುಲ್ತಾನನಾಗಿದ್ದಾನೆ. ಘಿಯಾಸುದ್ದೀನ್ ತುಘಲಕನ ಆಂತರಿಕ ಆಡಳಿತ ವ್ಯವಸ್ಥೆ. 1. ಘಿಯಾಸುದ್ದೀನನು ತನ್ನ ವಿರೋಧಿಗಳನ್ನ ತೃಪ್ತಿಪಡಿಸಲು ಅವರುಗಳಿಗೆ ಉನ್ನತ ಹುದ್ದೆಯನ್ನ ನೀಡಿದ. 2. ಬಾವಿ, ಕೆರೆ, ಕಾಲುವೆಗಳನ್ನು ನಿರ್ಮಾಣ ಮಾಡಿ ರೈತರಿಗೆ ಸಹಾಯವನ್ನ ಮಾಡಿದ. 3. ಅಮೀರರು ಮತ್ತು ಮಲಿಕರಿಂದ ಜಗೀರುಗಳನ್ನು ಮರಳಿ ಪಡೆದು ಸಾಗುವಳಿ ಭೂಮಿಯನ್ನು ಹೆಚ್ಚಿಸಿದ. 4. ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಲು ಅಧಿಕಾರಿಗಳ ವೇತನವನ್ನ ಹೆಚ್ಚಿಸಿ ಮದ್ಯಪಾನವನ್ನ ನಿಷೇಧ ಮಾಡಿದ. 5. ಶರಿಯತ್ ಕಾನೂನುಗಳನ್ನು ಕ್ರೋಢೀಕರಿಸಿ ಪ್ರಜೆಗಳಿಗೆ ನಿಷ್ಪಕ್ಷಪಾತವಾದ ನ್ಯಾಯವನ್ನ ಒದಗಿಸಿದ. 6. ಸಾರಿಗೆ ಸಂಪರ್ಕಗಳನ್ನು ಉತ್ತಮಪಡಿಸಿ ಅಂಚೆ ಪದ್ಧತಿಯನ್ನ ಆರಂಭಿಸಿದ. ಜೊತೆಗೆ ಪೊಲೀಸ್ ಠಾಣೆಗಳನ್ನು ಕೂಡ ಸ್ಥಾಪನೆ ಮಾಡಿದ ಎಂದು ಹೇಳಲಾಗಿದೆ. 7. ದೆಹಲಿ ಬಳಿ ತುಘಲಕಾಬಾದ್ ಎಂಬ ಹೊಸ ನಗರವನ್ನ ನಿರ್ಮಾಣ ಮಾಡಿದ. ಇತಿಹಾಸಕಾರ ಅಮೀರ್ ಖುಸ್ರು ಹೇಳುವಂತೆ ಅವನ ಮುಕುಟ ಹೊತ್ತ ಮಸ್ತಕದಲ್ಲಿ 100 ಮಂದಿ ಜ್ಞಾನಿಗಳ ವಿವೇಚನೆ ಇತ್ತು ಎಂದಿದ್ದಾನೆ. ಘಿಯಾಸುದ್ದೀನ್ ತುಘಲಕನ ವಿದೇಶಾಂಗ ನೀತಿ. 1. ದೇವಗಿರಿಯ ಶಂಕರದೇವನನ್ನ ಸೋಲಿಸಿ ಕಪ್ಪು ಕಾಣಿಕೆಯನ್ನ ಪಡೆದುಕೊಂಡ. 2. ವಾರಂಗಲ್ನ ಕಾಕತೀಯ ರಾಜ 2ನೇ ಪ್ರತಾಪ್ ರುದ್ರದೇವನು ಕಪ್ಪು ಕಾಣಿಕೆ ಕೊಡುವುದನ್ನು ನಿಲ್ಲಿಸಿದಾಗ ಆತನನ್ನ ಸೋಲಿಸಿ ವಾರಂಗಲ್ಲಿಗೆ ಸುಲ್ತಾನ್ಪುರ ಎಂಬ ಹೆಸರಿಡಲಾಯಿತು. 3. ಪೂರ್ವ ಬಂಗಾಳದ ಮೇಲೆ ದಾಳಿ ಮಾಡಿ ಲಖನೌತಿಯನ್ನ ವಶಪಡಿಸಿಕೊಂಡ. 4. ಹರಿಸಿಂಗ್ ದೇವನನ್ನ ಸೋಲಿಸಿ ತೀರ್ಥಹ ಪ್ರದೇಶವನ್ನ ವಶಪಡಿಸಿಕೊಂಡ. ಘಿಯಾಸುದ್ದೀನನನ್ನು ಆತನ ಹಿರಿಯ ಮಗ ಜುನಾ ಖಾನನು
ಅಫ್ಘಾನ್ಪುರ ಬಳಿ ಸ್ವಾಗತಿಸುವ ಸಮಾರಂಭವನ್ನು ಏರ್ಪಡಿಸಿ ವೇದಿಕೆ ಕುಸಿಯುವಂತೆ ಮಾಡಿ ಕೊಲೆಗೈದನೆಂದು ಘಿಯಾಸುದ್ದೀನನ ಆಸ್ಥಾನದ ಕವಿಯಾದ ಇಬ್ನ್ ಬಟೂಟ್ ಹೇಳಿದ್ದಾನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ಯೂ ಉಪನ್ಯಾಸಕರ ವಿಭಾಗದಲ್ಲಿ ನಾವು ಮುಹಮ್ಮದ್ ಬಿನ್ ತುಘಲಕನ ಜೀವನ ಹಾಗೂ ಸಾಧನೆಯನ್ನು ಗಮನಿಸೋಣ. ಮುಹಮ್ಮದ್ ಬಿನ್ ತುಘಲಕ್ ಕ್ರಿಸ್ತ ಶಕ 1325ರಿಂದ 1351. ಮುಹಮ್ಮದ್ ಬಿನ್ ತುಘಲಕನು ತುಘಲಕ್ ಸಂತತಿಯ ಪ್ರಸಿದ್ಧ ಸುಲ್ತಾನನಾಗಿದ್ದಾನೆ. ಈತನ ಮೂಲ ಹೆಸರು ಫಕ್ರುದ್ದೀನ್ ಮೊಹಮ್ಮದ್ ಜುನಾ ಖಾನ್ ಆಗಿತ್ತು. ಮುಹಮ್ಮದ್ ಬಿನ್ ತುಘಲಕನು ಖುಸ್ರವ್ ಶಾನ ಕಾಲದಲ್ಲಿ ಕುದುರೆಗಳ ಮುಖ್ಯಸ್ಥನಾಗಿ ಜನಪ್ರಿಯತೆಗೆ ಬಂದ. ಇನ್ನು ದೆಹಲಿಯ ಸಿಂಹಾಸನವನ್ನಾಳಿದ ಚಕ್ರವರ್ತಿಗಳಲ್ಲಿ ಅತ್ಯಂತ ವಿವಾದಾಸ್ಪದ ದೊರೆ, ಐಲು ದೊರೆ, ವಿಲಕ್ಷಣ ಸುಲ್ತಾನ ಎಂದು ಮುಹಮ್ಮದ್ ಬಿನ್ ತುಘಲಕನನ್ನ ಕರೆಯುತ್ತಾರೆ. ಮುಹಮ್ಮದ್ ಬಿನ್ ತುಘಲಕನ ಆಡಳಿತಾತ್ಮಕ ಪ್ರಯೋಗಗಳು: 1. ಒಳಾಡಳಿತ ನೀತಿ ಅಥವಾ ಆಂತರಿಕ ಆಡಳಿತ ವ್ಯವಸ್ಥೆ. ಮುಹಮ್ಮದ್ ಬಿನ್ ತುಘಲಕನು ಕಂದಾಯ ಸುಧಾರಣೆಗಾಗಿ ಪ್ರತಿ ರಾಜ್ಯದ ರಾಜ್ಯಪಾಲರಿಗೆ ಆದಾಯ ಮತ್ತು ವೆಚ್ಚವನ್ನು ನೋಂದಾಯಿಸಲು ಆಜ್ಞೆ ಮಾಡಿದ. ಮುಹಮ್ಮದ್ ಬಿನ್ ತುಘಲಕನು ದಿವಾನ್-ಇ-ಕೋಹಿ ಎಂಬ ಕೃಷಿ ಇಲಾಖೆಯನ್ನು ಸ್ಥಾಪಿಸಿ ರೈತರಿಗೆ ಸಹಾಯವನ್ನ ಮಾಡಿದ. ಜೊತೆಗೆ ಗಂಗಾ ಹಾಗೂ ಯಮುನಾ ನದಿಗಳ ನಡುವಿನ ಫಲವತ್ತಾದ ಸಂಪದ್ಭರಿತ ದೋಅಬ್ ಪ್ರದೇಶದಲ್ಲಿ ತೆರಿಗೆಯನ್ನು ಹೆಚ್ಚಿಸಿದ. ಇತಿಹಾಸಕಾರರಾದ ಜಿಯಾವುದ್ದೀನ್ ಬರ್ನಿ ಹೇಳುವಂತೆ ದೋಅಬ್ ಪ್ರದೇಶದಲ್ಲಿ 10ರಿಂದ 20 ಪಟ್ಟು ತೆರಿಗೆ ಹೆಚ್ಚಿಸಲಾಯಿತು ಎಂದಿದ್ದಾರೆ. ಗರ್ಹಿ ಎಂಬುದು ಮನೆ ಕಂದಾಯವಾಗಿತ್ತು. ಇನ್ನು ಚರಾಯಿ ಎಂಬುದು ಗೋಮಾಳ ತೆರಿಗೆಯಾಗಿತ್ತು. ಮುಹಮ್ಮದ್ ಬಿನ್ ತುಘಲಕನು 1327ರಲ್ಲಿ ರಾಜಧಾನಿಯನ್ನ ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡಿದ. ಇತಿಹಾಸಕಾರರಾದ ಇಬ್ನ್ ಬಟೂಟ್ ಅವರು ಹೇಳುವಂತೆ ದೆಹಲಿಯ ನಾಗರಿಕರು ಅವಾಚ್ಯ ಶಬ್ದಗಳಿಂದ ಬೈದು ಸುಲ್ತಾನನಿಗೆ ಅನಾಮಧೇಯ ಪತ್ರಗಳನ್ನು ಬರೆಯುತ್ತಿದ್ದರು. ಅವುಗಳಿಂದ ಮುಕ್ತನಾಗಲು ಸುಲ್ತಾನನು ರಾಜಧಾನಿಯನ್ನ ವರ್ಗಾವಣೆ ಮಾಡಿದ್ದ ಎಂದು ಹೇಳಿದ್ದಾರೆ. ಇನ್ನೊಬ್ಬ ಇತಿಹಾಸಕಾರರಾದ ಲೇನ್ಫುಲ್ ಅವರು ಹೇಳುವಂತೆ ದೌಲತಾಬಾದ್ ತಪ್ಪು ಮಾರ್ಗ ಹಿಡಿದ ಶಕ್ತಿಯ ಅಪನಿರ್ದೇಶಿತ ಸ್ಮಾರಕವಾಗಿತ್ತು ಎಂದಿದ್ದಾರೆ. ಭಾರತದ ನಾಣ್ಯ ಪದ್ಧತಿಯ ಇತಿಹಾಸದಲ್ಲಿ ಮುಹಮ್ಮದ್ ಬಿನ್ ತುಘಲಕನು ಮೊದಲ ಬಾರಿಗೆ 200 ಗ್ರೈನ್ ತೂಗುವ ಚಿನ್ನದ ದಿನಾರ್ ಎಂಬ ನಾಣ್ಯ ಹಾಗೂ 140 ಗ್ರೈನ್ ತೂಗುವ ಬೆಳ್ಳಿಯ ಅದಲಿ ಎಂಬ ನಾಣ್ಯವನ್ನು ಟಂಕಿಸಿ ಚಲಾವಣೆಗೆ ತಂದ. ಇವನ ನಾಣ್ಯ ಚಲಾವಣಾ ಪದ್ಧತಿಯನ್ನ ಇತಿಹಾಸದಲ್ಲಿ ಸಾಂಕೇತಿಕ ಪದ್ಧತಿ ಎಂದು ಕರೆಯಲಾಗಿದೆ. ಈತನು ಟಂಕ್ ಎಂಬ ತಾಮ್ರದ ನಾಣ್ಯವನ್ನ ಚಲಾವಣೆಗೆ ತಂದ. ಆದರೆ ನಾಣ್ಯ ಟಂಕಿಸುವ ಏಕಸ್ವಾಮ್ಯವನ್ನ ಸರಕಾರಕ್ಕೆ ಒಳಪಡಿಸದೆ ಖಾಸಗಿಯವರಿಗೂ ನಾಣ್ಯ ಟಂಕಿಸುವ ಹಕ್ಕು ನೀಡಿದ್ದು ಜನರಿಂದಲೇ ಮೋಸ ಹೋಗುವುದಕ್ಕೆ ದಾರಿ ಮಾಡಿಕೊಟ್ಟಿತು. ಎಡ್ವರ್ಡ್ ಥಾಮಸ್ ಅವರು ಮುಹಮ್ಮದ್ ಬಿನ್ ತುಘಲಕನನ್ನ ಹಣಗಾರರ ರಾಜ್ಯ ಎಂದು ಕರೆದಿದ್ದಾರೆ. ಇತಿಹಾಸಕಾರ ಭರಣಿ ಹೇಳುವಂತೆ ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲಿಯೂ ಟಂಕಶಾಲೆಗಳಿದ್ದವು. ವಿವಿಧ ಪ್ರಾಂತಗಳಲ್ಲಿದ್ದ ಹಿಂದೂಗಳು ಕೋಟಿ ಕೋಟಿಗಟ್ಟಲೆ ಟನ್ ಗಟ್ಟಲೆ ತಾಮ್ರದ ನಾಣ್ಯವನ್ನ ಟಂಕಿಸಿದರು ಎಂದಿದ್ದಾನೆ. ಮುಹಮ್ಮದ್ ಬಿನ್ ತುಘಲಕನು ಮಂಗೋಲರ ದಾಳಿಯನ್ನ ಎದುರಿಸುವ ಬದಲು ಅವರನ್ನು ದುಡ್ಡು ಕಟ್ಟು ಕಳುಹಿಸುವಂತಹ ಪದ್ಧತಿಯನ್ನ ಅನುಸರಿಸಿದ. ಇದರಿಂದಾಗಿ ಮಂಗೋಲರು ಪದೇ ಪದೇ ರಾಜ್ಯದ ಮೇಲೆ ದಾಳಿ ಮಾಡಲು ಆರಂಭಿಸಿದರು. ಮುಹಮ್ಮದ್ ಬಿನ್ ತುಘಲಕನು ಪರ್ಷಿಯಾದಲ್ಲಿನ ಖುರಾಸಾನ್ ಎಂಬ ಪ್ರದೇಶವನ್ನ ಗೆಲ್ಲುವ ಯೋಜನೆ ಹಾಕಿಕೊಂಡು ಸುಮಾರು 3,70,000 ಜನ ಸೈನಿಕರಿಗೆ 1 ವರ್ಷದ ವೇತನವನ್ನ ಮುಂಗಡವಾಗಿ ಕೊಟ್ಟ. ನಂತರ ದಂಡಯಾತ್ರೆಯನ್ನ ರದ್ದುಪಡಿಸಿದ. ಅದೇ ರೀತಿ ಹಿಮಾಲಯದ ಕರಂಜಲ್ ಅಥವಾ ಚೀನಾವನ್ನು ಗೆದ್ದು ಅಲ್ಲಿನ ರಾಜನಿಂದ ಕಪ್ಪು ಕಾಣಿಕೆ ಪಡೆಯಬೇಕೆಂಬ ಉದ್ದೇಶದಿಂದ 1,00,000 ಸೈನಿಕರನ್ನ ಚೀನಾ ದಂಡಯಾತ್ರೆಗೆ ಕಳುಹಿಸಿದ. ಆದರೆ ಅತಿಯಾದ ಮಳೆ, ಚಳಿ, ಆಹಾರದ ಕೊರತೆಯಿಂದಾಗಿ ದಂಡಯಾತ್ರೆ ವಿಫಲಗೊಂಡು 1,00,000 ಸೈನಿಕರಲ್ಲಿ ಕೇವಲ 10 ಮಂದಿ ಮಾತ್ರ ಹಿಂದಿರುಗಿದರು ಎಂದು ಹೇಳಲಾಗಿದೆ. ಮುಹಮ್ಮದ್ ಬಿನ್ ತುಘಲಕನು ಅಲ್ಲಾವುದ್ದೀನ್ ಖಿಲ್ಜಿಯಂತೆ ದೈವದತ್ತ ಅಧಿಕಾರದಲ್ಲಿ ನಂಬಿಕೆಯನ್ನ ಹೊಂದಿದ. ತನ್ನ ನಾಣ್ಯಗಳ ಮೇಲೆ ಅಲ್ ಸುಲ್ತಾನ ಜಿಲ್ಲಿ ಅಲ್ಲಾ ಎಂದು ಟಂಕಿಸಿದ. ಅಂದರೆ ಸುಲ್ತಾನ ದೇವರ ಛಾಯೆ ಎಂದರ್ಥ. ಮುಹಮ್ಮದ್ ಬಿನ್ ತುಘಲಕನು ಕಟ್ಟ ಮುಸ್ಲಿಂ ಅಭಿಮಾನಿಯಾಗಿದ್ದು ಖಲೀಫನ ಅನುಮತಿ ಇಲ್ಲದೆ 1 ಹನಿ ನೀರನ್ನು ಸಹ ಕುಡಿಯುತ್ತಿರಲಿಲ್ಲವೆಂದು ಇತಿಹಾಸಕಾರರು ಹೇಳಿದ್ದಾರೆ. ಮುಹಮ್ಮದ್ ಬಿನ್ ತುಘಲಕನ ವಿದೇಶಾಂಗ ನೀತಿ.
ಆಂಧ್ರದ ವಾರಂಗಲ್ನ ಕಾಕತೀಯ ರಾಜ ಪ್ರತಾಪರುದ್ರನ ದೇವನ ಮೇಲೆ ದಾಳಿ ಮಾಡಿ ಆತನಿಂದ ಕಪ್ಪು ಕಾಣಿಕೆಯನ್ನು ಪಡೆದುಕೊಂಡ. ಅದೇ ರೀತಿ ಪಂಜಾಬಿನ ಕಾಂಗ್ರಾ ಜಿಲ್ಲೆಯ ನಾಗರಕೋಟೆಯು ಮಹಮ್ಮದ್ ಗಜನಿಯ ಕಾಲದಿಂದಲೂ ಸ್ವತಂತ್ರವಾಗಿತ್ತು. ಅದು ಹಿಂದೂ ರಾಜನ ಆಳ್ವಿಕೆಗೆ ಒಳಪಟ್ಟಿತು. ಮಹಮ್ಮದ್ ಬಿನ್ ತುಘಲಕನು ಅದರ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡ. ಕ್ರಿಸ್ತಶಕ 1341ರಲ್ಲಿ ಚೀನಿ ಅರಸ ತೋಗಾನ್ ತಿಮೂರನು ತನ್ನ ರಾಯಭಾರಿಯನ್ನ ಮಹಮ್ಮದ್ ಬಿನ್ ತುಘಲಕನ ಆಸ್ಥಾನಕ್ಕೆ ಕಳುಹಿಸಿದ. ಮಹಮ್ಮದ್ ಬಿನ್ ತುಘಲಕನು ಕ್ರಿಸ್ತಶಕ 1342ರಲ್ಲಿ ತನ್ನ ಆಸ್ಥಾನದ ಕವಿಯಾದ ಇಬ್ನ್ ಬಟೂಟನನ್ನ ಚೀನಾದ ಮಂಗೋಲ ಅರಸನ ಆಸ್ಥಾನಕ್ಕೆ ರಾಯಭಾರಿಯನ್ನಾಗಿ ಕಳುಹಿಸಿದ. ಈ ಇಬ್ನ್ ಬಟೂಟನು ಮಹಮ್ಮದನ ಆಸ್ಥಾನಕ್ಕೆ ಕ್ರಿಸ್ತಶಕ 1334ರಲ್ಲಿ ಬಂದಿದ್ದು ಈತನ ಪ್ರಸಿದ್ಧ ಕೃತಿ ಕಿತಾಬ್ ಉಲ್ ರಹಲ್. ಇದು ಒಂದು ಐತಿಹಾಸಿಕ ಕೃತಿಯಾಗಿದೆ. ಕ್ರಿಸ್ತಶಕ 1328 ಹಾಗೂ 29ರಲ್ಲಿ ಟ್ರಾನ್ಸ್ ಆಸ್ಕಿಯಾದ ಮಂಗೋಲರು ಥರ್ಮಸಿರ್ ಖಾನನ ನಾಯಕತ್ವದಲ್ಲಿ ಮುಲ್ತಾನ್ ಹಾಗೂ ಲಾಹೋರ್ಗಳ ಮೇಲೆ ದಾಳಿ ಮಾಡಿದರು. ಮಹಮ್ಮದ್ ಬಿನ್ ತುಘಲಕನ ಕಾಲದಲ್ಲಿ ನಡೆದಂತಹ ಕೆಲವು ದಂಗೆಗಳು. ಗುಲ್ಬರ್ಗಾ ಜಿಲ್ಲೆಯ ಸಾಗರ್ ಪ್ರಾಂತದಲ್ಲಿ ಮೊದಲ ಬಾರಿಗೆ ಮಹಮ್ಮದ್ ಬಿನ್ ತುಘಲಕನ ರಕ್ತ ಸಂಬಂಧಿಯಾದ ಬಾಹೂದಿನ್ ಗುರ್ಷಪನು ದಂಗೆ ಎದ್ದನು. ಆದರೆ ಮಹಮ್ಮದ್ ಬಿನ್ ತುಘಲಕನು ಇದನ್ನು ಅಡಗಿಸಿದನೆಂದು ಹೇಳಲಾಗಿದೆ. ಇನ್ನು ಪೂರ್ವ ಬಂಗಾಳದ ಸುಲ್ತಾನನಾದ ಬಹರಂ ಖಾನನ ರಾಜ್ಯಪಾಲನಾಗಿದ್ದ ಫಕ್ರುದ್ದೀನ್ ಮುಬಾರಕ್ ಶಾನು ದಂಗೆ ಎದ್ದು ಈತ ದೆಹಲಿಯಿಂದ ಸ್ವತಂತ್ರನಾಗಿ ತನ್ನ ಹೆಸರಿನಲ್ಲಿ ನಾಣ್ಯವನ್ನು ಟಂಕಿಸಿದ. ಕ್ರಿಸ್ತಶಕ 1343ರಲ್ಲಿ ವಾರಂಗಲ್ನ ಪ್ರತಾಪರುದ್ರನ ಮಗ ಕಾಪಯ್ಯ ಅಥವಾ ಕೃಷ್ಣಯ್ಯ ನಾಯಕನು ಮಹಮ್ಮದ್ ಬಿನನ ವಿರುದ್ಧ ದಂಗೆ ಎದ್ದು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ. ಕ್ರಿಸ್ತಶಕ 1336ರಲ್ಲಿ ಹರಿಹರ ಮತ್ತು ಬುಕ್ಕರು ದಂಗೆ ಎದ್ದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ದಕ್ಕನ್ನಲ್ಲಿ ಜಲಾಲುದ್ದೀನ್ ಹಸನ್ ಶಾನು ದಂಗೆ ಎದ್ದು ಸುಲ್ತಾನನ ವಿರುದ್ಧ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ. ಮಹಮ್ಮದ್ ಬಿನ್ ತುಘಲಕನು ಮಾರ್ಚ್ 20 ಕ್ರಿಸ್ತಶಕ 1351ರಲ್ಲಿ ತಟ್ಟಾ ಎಂಬ ಗ್ರಾಮದಲ್ಲಿ ಅನಾರೋಗ್ಯದಿಂದ ಮರಣ ಹೊಂದಿದ. ಇತಿಹಾಸಕಾರ ಭರಣಿ ಹೇಳುವಂತೆ ಸುಲ್ತಾನನು ಹೇಗೆ ಜನರಿಂದ ಮುಕ್ತನಾದನೋ ಅದೇ ರೀತಿ ಜನರು ಸುಲ್ತಾನನಿಂದ ಮುಕ್ತನಾದರು ಎಂದಿದ್ದಾರೆ. ಮಹಮ್ಮದ್ ಬಿನ್ ತುಘಲಕನು ತನ್ನ ಕಾಲದಲ್ಲಿ ನಡೆದಂತಹ ದಂಗೆಗಳ ಕುರಿತು ಈ ರೀತಿಯಾಗಿ ಹೇಳಿದ್ದಾನೆ. ನನ್ನ ರಾಜ್ಯ ರೋಗ ಪೀಡಿತವಾಗಿದೆ ಮತ್ತು ಅದನ್ನು ಯಾವ ಔಷಧಿಯೂ ಗುಣಪಡಿಸಲಾರದು. ವೈದ್ಯನು ತಲೆನೋವನ್ನು ಗುಣಪಡಿಸಿದರೆ ಜ್ವರ ಬರುತ್ತದೆ, ಜ್ವರವನ್ನು ಗುಣಪಡಿಸಿದರೆ ಮತ್ತೆ ಇನ್ಯಾವುದೋ ಬರುತ್ತದೆ. ಒಂದೆಡೆ ದಂಗೆಗಳನ್ನು ಅಡಗಿಸಿದರೆ ಅವು ಮತ್ತೆಲ್ಲೋ ಕಾಣಿಸಿಕೊಳ್ಳುತ್ತವೆ ಎಂದಿದ್ದಾನೆ. ಇತಿಹಾಸಕಾರರಾದಂತಹ ಡಾಕ್ಟರ್ ವಿ.ಎ. ಸ್ಮಿತ್ ಅವರು ಮಹಮ್ಮದ್ ಬಿನ್ ತುಘಲಕನ ಕುರಿತು ಈ ರೀತಿಯಾಗಿ ಹೇಳಿದ್ದಾರೆ. ಅವನ ವ್ಯಕ್ತಿತ್ವವು ಪರಸ್ಪರ ತದ್ವಿರುದ್ಧ ಗುಣಗಳ ಆಶ್ಚರ್ಯಕರ ಸಮಾವೇಶವಾಗಿತ್ತು ಎಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ತುಘಲಕ್ ಸಂತತಿಯ ಫಿರೋಜ್ ಶಾ ತುಘಲಕನ ಬಗ್ಗೆ ಗಮನಿಸೋಣ. ಫಿರೋಜ್ ಶಾ ತುಘಲಕ್ ಕ್ರಿಸ್ತಶಕ 1351ರಿಂದ 1388. ಈ ಫಿರೋಜ್ ಶಾ ತುಘಲಕನು ದೆಹಲಿಯನ್ನಾಳಿದ ಸುಲ್ತಾನರಲ್ಲಿಯೇ ಅತ್ಯಂತ ಪರೋಪಕಾರಿ ಸುಲ್ತಾನ ಎಂದು ಹೆಸರುವಾಸಿಯಾಗಿದ್ದಾನೆ. ಈ ಫಿರೋಜ್ ಶಾ ತುಘಲಕನು ಘಿಯಾಸುದ್ದೀನ್ ತುಘಲಕನ ಕಿರಿಯ ಸಹೋದರನಾದಂತಹ ರಾಜಬನನ ಮಗನಾಗಿದ್ದ. ಇನ್ನು ಈತನ ತಾಯಿ ರಜಪೂತರ ರಾಣಮಲ್ಲನ ಮಗಳಾದ ನೈಲಾ ಆಗಿದ್ದಳು. ಮಹಮ್ಮದ್ ಬಿನ್ ತುಘಲಕನು ತಟ್ಟಾದಲ್ಲಿ ಮರಣ ಹೊಂದಿದಾಗ ಫಿರೋಜ್ ಶಾನನ್ನ ಮಾರ್ಚ್ 23, 1351ರಂದು ದೆಹಲಿಯ ಸುಲ್ತಾನನೆಂದು ಪಟ್ಟಾಭಿಷೇಕ ಮಾಡಲಾಯಿತು. ಫಿರೋಜ್ ಶಾನ ಆಡಳಿತಾತ್ಮಕ ಸುಧಾರಣೆಗಳು. ಫಿರೋಜ್ ಶಾ ತುಘಲಕನು ಕಂದಾಯ ವಸೂಲಿಗಾಗಿ ಖ್ವಾಜಾ ಹಸೀಮುದ್ದೀನ್ ಜುನೈದಿ ಎಂಬ ಅಧಿಕಾರಿಯನ್ನ ನೇಮಕ ಮಾಡಿದ. ಜೊತೆಗೆ ಖಾಲ್ಸಾ ಭೂಮಿಯ ಕಂದಾಯವನ್ನು ಫಲವತ್ತತೆಯ ಆಧಾರದ ಮೇಲೆ ನಿಗದಿಪಡಿಸಲಾಯಿತು. ಮಹಮ್ಮದ್ ಬಿನ್ ತುಘಲಕನ ಕಾಲದಲ್ಲಿ ರೈತರು ಪಡೆದಿದ್ದ ತಕ್ಕಾವಿ ಸಾಲವನ್ನು ರದ್ದುಪಡಿಸಲಾಯಿತು ಮತ್ತು ಹೊಸ ತಕ್ಕಾವಿ ಸಾಲ ಸೌಲಭ್ಯವನ್ನು ನೀಡಿ ಪಾಳು ಭೂಮಿಯನ್ನು ಸಾಗುವಳಿ ಭೂಮಿಯನ್ನಾಗಿ ಪರಿವರ್ತಿಸಲಾಯಿತು. ಫಿರೋಜ್ ಶಾ ತುಘಲಕನು ಮನೆಗಂದಾಯ, ಗೋಮಾಳ ತೆರಿಗೆ ಎಂಬ ನಾನಾ ಇಸ್ಲಾಂ ಕಾನೂನಿನ ಬಾಹಿರವಾದಂತಹ 24 ತೆರಿಗೆಗಳನ್ನು ರದ್ದುಪಡಿಸಿ
ಇಸ್ಲಾಂ ಕಾನೂನಿನ ಅನ್ವಯ 4 ರೀತಿಯ ತೆರಿಗೆಗಳನ್ನು ವಿಧಿಸಲಾಯಿತು. 1. ಖರಜ್, ಇದು ಭೂಕಂದಾಯವಾಗಿತ್ತು. 2. ಜಾಕತ್, ಇದು ಮುಸ್ಲಿಮರ ಮೇಲೆ ಹೇರಿದ ಧಾರ್ಮಿಕ ತೆರಿಗೆಯಾಗಿತ್ತು. ಜಿಜಿಯಾ, ಇದು ಮುಸ್ಲಿಮೇತರರ ಮೇಲೆ ಅಂದರೆ ಹಿಂದೂಗಳ ಮೇಲಿನ ತೆರಿಗೆಯಾಗಿತ್ತು. ಖಮ್ಸ್, ಇದು ಯುದ್ಧ ಕಾಲದಲ್ಲಿ ಲೂಟಿ ಮಾಡಿದ ಸಂಪತ್ತಿನ ಮೇಲಿನ ತೆರಿಗೆಯಾಗಿತ್ತು. ಇತಿಹಾಸಕಾರರಾದ ಶಮ್ಸ್ ಇ ಸಿರಾಜ್ ಅವರು ಫಿರೋಜ್ ಶಾನ ಕಂದಾಯ ನೀತಿಯನ್ನ ಈ ರೀತಿಯಾಗಿ ವರ್ಣಿಸಿದ್ದಾರೆ. ರೈತರ ಮನೆಗಳು ಸದಾ ದವಸ ಧಾನ್ಯ, ಕುದುರೆಗಳು, ದನಕರುಗಳು, ಗೃಹೋಪಕರಣಗಳಿಂದ ತುಂಬಿರುತ್ತಿದ್ದವು. ಅವರಲ್ಲಿ ವಿಪುಲವಾದ ಬೆಳ್ಳಿ ಬಂಗಾರವಿದೆ. ಆಭರಣಗಳಿಲ್ಲದೆ, ಉತ್ತಮ ದಿವಾನಗಳಿಲ್ಲದೆ ಇರುತ್ತಿರಲಿಲ್ಲ. ಜನರು ಸುಖ ಸಂತೋಷದಿಂದ ಇದ್ದರೂ ರಾಜ್ಯವು ದಿವಾಳಿತನಕ್ಕೆ ಗುರಿಯಾಗಿರಲಿಲ್ಲ ಎಂದಿದ್ದಾರೆ. ಇನ್ನು ಫಿರೋಜ್ ಶಾ ತುಘಲಕನು ಜನರಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಲು 150 ಬಾವಿಗಳನ್ನು ತೋಡಿಸಿದ. ಫಿರೋಜ್ ಶಾ ತುಘಲಕನ ಕಾಲದಲ್ಲಿ ನಿರ್ಮಾಣವಾದಂತಹ ಕೆಲವು ಕಾಲುವೆಗಳು: ಸಟ್ಲಜ್ನಿಂದ ಘಾಗ್ರಾವರೆಗಿನ 96 ಮೈಲಿ ಉದ್ದದ ಕಾಲುವೆ, ಯಮುನಾದಿಂದ ಹಿಸ್ಸಾರ್ವರೆಗಿನ 150 ಮೈಲಿ ಉದ್ದದ ಕಾಲುವೆ, ಮಾಂಡವಿ ಮತ್ತು ಸಿರಿಮಾರ್ ನಡುವಿನ ಕಾಲುವೆಗಳು. ಇನ್ನು ಫಿರೋಜ್ ಶಾನ ಕಾಲದಲ್ಲಿ ಸುಮಾರು 1200 ಬಗೆಯ ಹಣ್ಣಿನ ತೋಟಗಳು ಇದ್ದವೆಂದು ಹೇಳಲಾಗಿದೆ. ಫಿರೋಜಾಬಾದ್, ಫಿರೋಜ್ಪುರ್, ಫತೇಬಾದ್, ಜಾನ್ಪುರ್, ಹಿಸಾರ್ ಎಂಬ ಒಟ್ಟು 300 ನಗರಗಳು ಫಿರೋಜ್ ಶಾ ತುಘಲಕನಿಂದ ನಿರ್ಮಿಸಲ್ಪಟ್ಟಿವೆ. ಅದೇ ರೀತಿ 4 ಮಸೀದಿಗಳು, 30 ಅರಮನೆಗಳು, 5 ಜಲಾಶಯಗಳು, 100 ಗೋರಿಗಳು, 10 ಸ್ನಾನಕೊಳಗಳು, 100 ಸೇತುವೆಗಳು, 200 ಸರಾಯಿಗಳು, 5 ಆಸ್ಪತ್ರೆಗಳು, 30 ಕಾಲೇಜುಗಳು ಹಾಗೂ 10 ಸ್ತಂಭಗಳು ಫಿರೋಜ್ ಶಾ ತುಘಲಕನಿಂದ ನಿರ್ಮಾಣಗೊಂಡಿವೆ. ಫಿರೋಜ್ ಶಾನನ ಭವ್ಯ ಕಟ್ಟಡಗಳ ನಿರ್ಮಾಣಕ್ಕಾಗಿ ರೋಮಿನ ಅಗಸ್ಟಸ್ ಸೀಸರ್ಗೆ ಹೋಲಿಸಲಾಗಿದೆ. ಇನ್ನು ಫಿರೋಜ್ ಶಾ ತುಘಲಕನು ಆಜಾ ಮತ್ತು ಭೀಕ್ ಎಂಬ ತಾಮ್ರ ಮತ್ತು ಬೆಳ್ಳಿ ಮಿಶ್ರಿತ ನಾಣ್ಯವನ್ನು ಚಲಾವಣೆಗೆ ತಂದ. ಫಿರೋಜ್ ಶಾ ತುಘಲಕನು ಖುರಾನ್ ತತ್ವದ ಅನುಸಾರವಾಗಿ ನ್ಯಾಯದಾನವನ್ನ ಮಾಡ್ತಾ ಇದ್ದ. ಪ್ರತಿ ನಗರಗಳಲ್ಲಿ ಮುಫ್ತಿಗಳು, ಖಾಜಿಗಳು ನ್ಯಾಯದಾನವನ್ನ ಮಾಡ್ತಾ ಇದ್ರು. ಫಿರೋಜ್ ಶಾ ತುಘಲಕನು ದೀನ ದಲಿತರಿಗಾಗಿ ದಿವಾನ್ ಇ ಖೈರತ್ ಎಂಬ ವಿಶೇಷ ಇಲಾಖೆಯನ್ನ ಸ್ಥಾಪನೆ ಮಾಡಿದ. ಈ ದಿವಾನ್ ಇ ಖೈರತ್ನಲ್ಲಿ ವಿವಾಹ ಮಂಡಳಿ ಹಾಗೂ ಉದ್ಯೋಗ ಮಂಡಳಿ ಎಂಬ 2 ಶಾಖೆಗಳಿದ್ದವು. ವಿವಾಹ ಮಂಡಳಿಯಲ್ಲಿ ಹೆಸರು ನೋಂದಾಯಿಸಿದವರಿಗೆ 25 ರಿಂದ 230 ಟನ್ ಹಣವನ್ನು ಸಹಾಯಧನವನ್ನಾಗಿ ನೀಡಲಾಗ್ತಾ ಇತ್ತು. ಅದು ಬಡವರ, ಅನಾಥರ, ವಿಧವೆಯರ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಸಹಾಯವನ್ನು ಒದಗಿಸುವಂತಹ ಇಲಾಖೆಯಾಗಿತ್ತು. ಇನ್ನು ಉದ್ಯೋಗ ಮಂಡಳಿಯಲ್ಲಿ ಅವರವರ ವಿದ್ಯಾರ್ಹತೆಗೆ ತಕ್ಕಂತೆ ಉದ್ಯೋಗವನ್ನ ನೀಡಲಾಗ್ತಾ ಇತ್ತು. ಫಿರೋಜ್ ಶಾ ತುಘಲಕನು ದಾರ್ ಉಲ್ ಶಫಾ ಎಂಬ ವೈದ್ಯಾಲಯವನ್ನು ಸ್ಥಾಪಿಸಿ ಆ ವೈದ್ಯಾಲಯದ ವತಿಯಿಂದ ಬಡವರಿಗೆ ಉಚಿತ ಔಷಧ, ದವಸ ಧಾನ್ಯಗಳನ್ನು ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ. ಫಿರೋಜ್ ಶಾನನ್ನ ಬಡವರ ಕಲ್ಯಾಣಕ್ಕಾಗಿ ಮಾಡಿದ ಕಾರ್ಯಗಳನ್ನು ಗಮನಿಸಿ ಆತನನ್ನ ಜನರ ತಂದೆ ಎಂದು ಕರೆಯಲಾಗಿದೆ. ಫಿರೋಜ್ ಶಾನು ಸೇನಾಧಿಕಾರಿಗಳಿಗೆ ಮತ್ತು ಸಿವಿಲ್ ಅಧಿಕಾರಿಗಳಿಗೆ ಜಹಗೀರು ನೀಡುವಂತಹ ಪದ್ಧತಿಯನ್ನು ಜಾರಿಗೆ ತಂದ. ಜಹಗೀರು ಎಂದರೆ ವೇತನಕ್ಕೆ ಬದಲಾಗಿ ಅದರಷ್ಟೇ ಆದಾಯ ತರುವ ಮಾನ್ಯ ದತ್ತಿ ಭೂಮಿಗಳನ್ನು ನೀಡುವಂತಹ ಪದ್ಧತಿಗೆ ಜಹಗೀರು ಪದ್ಧತಿ ಎಂದು ಕರೆಯುತ್ತಾರೆ. ಶೇರ್ ಶಾನು ಸೇನಾ ಹುದ್ದೆಗಳನ್ನು ಆನುವಂಶಿಕಗೊಳಿಸಿದ್ದ. ಈತನ ಬಳಿ ಸುಮಾರು 90,000 ಅಶ್ವಪಡೆ ಇದ್ದಿತು ಎಂದು ಹೇಳಲಾಗಿದೆ. ಫಿರೋಜ್ ಶಾನ ಕಾಲದಲ್ಲಿ 3 ಕಾಲೇಜುಗಳು ಸ್ಥಾಪನೆಯಾದವು. ಅವುಗಳನ್ನು ಮದರ್ಸಾಗಳು ಎಂಬ ಹೆಸರಿಂದ ಕರೆಯುತ್ತಾರೆ. ಇನ್ನು ಅವುಗಳಲ್ಲಿ ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಗಳಲ್ಲಿ ಶಿಕ್ಷಣವನ್ನ ನೀಡಲಾಗ್ತಾ ಇತ್ತು. ಫಿರೋಜ್ ಶಾನ ಆಸ್ಥಾನದಲ್ಲಿ ಜಿಯಾವುದ್ದೀನ್ ಬರ್ನಿ, ಶಮ್ಸ್ ಇ ಸಿರಾಜ್ ಎಂಬ ಕವಿಗಳಿದ್ದರು. ಇನ್ನು ಫಿರೋಜ್ ಶಾ ತುಘಲಕನು ಫುತುಹತ್ ಇ ಫಿರೋಜ್ ಶಾಹಿ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾನೆ. ಜ್ವಾಲಾಮುಖಿ ದೇವಾಲಯದಿಂದ ತಂದಂತಹ ಸುಮಾರು 1300 ಸಂಸ್ಕೃತ ಗ್ರಂಥಗಳನ್ನು ದಯಾಯಾಲ್ ಇ ಫಿರೋಜ್ ಶಾಹಿ ಎಂಬ ಹೆಸರಿನಿಂದ ಪರ್ಷಿಯನ್ ಭಾಷೆಗೆ ಅನುವಾದಿಸಲಾಯಿತು. ಅದೇ ರೀತಿ ಅಶೋಕನ ತೋಂಪ್ರಾ ಮತ್ತು ಅಲಹಾಬಾದ್ ಸ್ತಂಭ ಶಾಸನಗಳು ಫಿರೋಜ್ ಶಾನಿಂದ ರಕ್ಷಿಸಲ್ಪಟ್ಟಿವೆ. ಇತಿಹಾಸಕಾರರು ಆದಂತಹ ಎಸ್.ಆರ್. ಶರ್ಮಾ ಅವರು ಫಿರೋಜ್ ಶಾನ ಆಸ್ಥಾನದಲ್ಲಿ 1,80,000 ಗುಲಾಮರಿದ್ದರೆಂದು ಹೇಳಿದ್ದಾರೆ.
ಅವರಲ್ಲಿ 40,000 ಗುಲಾಮರು ಸುಲ್ತಾನನ ಅಂಗರಕ್ಷಕರಾಗಿದ್ದರು. ಇನ್ನು ಉಳಿದ 12,000 ಮಂದಿ ವಿದ್ವಾಂಸರು, ಕಲಾಕಾರರು ಆಗಿದ್ದರು ಎಂದು ತಿಳಿಸಿದ್ದಾರೆ. ಫಿರೋಜ್ ಶಾ ತುಘಲಕನ ಸೈನಿಕ ಸಾಧನೆಗಳು. ಬಂಗಾಳದ ರಾಜ್ಯಪಾಲ ಹಾಜಿ ಇಲಿಯಾಸನು ಫಿರೋಜ್ ಶಾನ ವಿರುದ್ಧ ದಂಗೆ ಎದ್ದ. ಆಗ ಫಿರೋಜ್ ಶಾನು ಹಾಜಿ ಇಲಿಯಾಸನ ಮೇಲೆ ದಾಳಿ ಮಾಡಿದಾಗ ಇಲಿಯಾಸನು ಇಕ್ದಾಲ್ ಎಂಬ ಕೋಟೆಯಲ್ಲಿ ಅಡಗಿ ಕುಳಿತ. ನಂತರ 1359ರಲ್ಲಿ ಇಲಿಯಾಸನ ಮಗ ಸಿಕಿಂದರ್ನು ಕೂಡ ದಂಗೆ ಎದ್ದ. ಪುನಃ ಫಿರೋಜನು ಬಂಗಾಳ ಮೇಲೆ ದಾಳಿ ಮಾಡಿದಾಗ ಈ ಸಿಕಿಂದರ್ ಕೂಡ ಇಕ್ದಾಲ್ ಕೋಟೆಯಲ್ಲಿ ರಕ್ಷಣೆಯನ್ನು ಪಡೆದ. ಇದೇ ರೀತಿ ಬಂಗಾಳ ಮಾತ್ರ ಫಿರೋಜ್ ಶಾನ ಕಾಲದಲ್ಲಿ ಸ್ವತಂತ್ರವಾಗಿಯೇ ಉಳಿಯಿತು ಎಂದು ಹೇಳಲಾಗಿದೆ. ನಂತರ ಫಿರೋಜ್ ಶಾನು ಜಾಜ್ ನಗರದ ಭಾನುದೇವನನ್ನ ಸೋಲಿಸಿ ಆ ಪ್ರದೇಶವನ್ನು ವಶಪಡಿಸಿಕೊಂಡ. ಪುರಿಯನ್ನ ಆಕ್ರಮಿಸಿ ಅಲ್ಲಿನ ವಿಶ್ವನಾಥ ದೇವಾಲಯವನ್ನ ನಾಶಪಡಿಸಿ ಜಗನ್ನಾಥ ಲಿಂಗವನ್ನ ಸಮುದ್ರಕ್ಕೆ ಎಸೆದನೆಂದು ಹೇಳಲಾಗಿದೆ. ಕ್ರಿಸ್ತಶಕ 1360ರಲ್ಲಿ ಪಂಜಾಬಿನ ಕಾಂಗ್ರಾ ಜಿಲ್ಲೆಯ ನಾಗರಕೋಟವನ್ನ ಆಕ್ರಮಿಸಿದ. ಅಲ್ಲಿನ ರಾಜ ರೂಪಚಂದನು ಸೋತು ಕಪ್ಪು ಕಾಣಿಕೆಯನ್ನು ಕೊಟ್ಟ. ಜೊತೆಗೆ ಜ್ವಾಲಾಮುಖಿ ದೇವಾಲಯವನ್ನ ನಾಶಪಡಿಸಿದನೆಂದು ಹೇಳಲಾಗಿದೆ. ಫಿರೋಜ್ ಶಾನು ಸಿಂಧ್ ಮೇಲೆ ದಾಳಿ ಮಾಡಿ ಸಿಂಧನ ಅರಸ ಜಾಮ್ ಬಬಾನಿಯನಿಂದ ಸೋಲಲ್ಪಟ್ಟ. ಆದರೆ ಎರಡನೇ ದಾಳಿಯಲ್ಲಿ ಸಿಂಧನ್ನ ವಶಪಡಿಸಿಕೊಂಡನೆಂದು ಹೇಳಲಾಗಿದೆ. ಫಿರೋಜ್ ಶಾನು ವಿಜಯನಗರದ ಹರಿಹರ, ಬುಕ್ಕರಾಯ ಹಾಗೂ ವಾರಂಗಲಿನ ಕಾಪಯ್ಯ ನಾಯಕರ ದಂಗೆಯನ್ನು ಅಡಗಿಸಿದ. ಫಿರೋಜ್ ಶಾ ತುಘಲಕನು ತನ್ನ 80ನೇ ವಯಸ್ಸಿನಲ್ಲಿ ತನ್ನ ಮೊಮ್ಮಗನಾದ ತುಘಲಕ ಖಾನನನ್ನ ತನ್ನ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿ ಸೆಪ್ಟೆಂಬರ್ 20, 1388ರಂದು ಮರಣ ಹೊಂದಿದ. ಮಹಮ್ಮದ್ ನಾಸಿರುದ್ದೀನನು ತುಘಲಕ್ ಸಂತತಿಯ ಕಡೆಯ ದೊರೆಯಾಗಿದ್ದಾನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ತೈಮೂರನ ದಾಳಿಯನ್ನು ಗಮನಿಸೋಣ. ತೈಮೂರನ ದಾಳಿಗಳು ಕ್ರಿಸ್ತಶಕ 1398ರಿಂದ 99. ಭಯಂಕರ ದಾಳಿಕೋರನೆಂದೇ ಹೆಸರಾದ ತೈಮೂರನು ಕ್ರಿಸ್ತಶಕ 1336ರಲ್ಲಿ ಮಧ್ಯ ಏಷ್ಯಾದ ಟ್ರಾನ್ಸ್ ಆನ್ಸ್ಕಿಯಾದ ಕೇಶ್ ಎಂಬ ಪ್ರದೇಶದಲ್ಲಿ ಜನಿಸಿದ. ಈತನ ತಂದೆ ಅಮೀರ್ ತರ್ಗಿ. ಈತನ ತಂದೆಯ ಮರಣದ ನಂತರ ಕ್ರಿಸ್ತಶಕ 1369ರಲ್ಲಿ ಸಮರ್ಖಂಡದ ಸಿಂಹಾಸನವನ್ನ ಏರಿದ. ಸಮರ್ಖಂಡ್ ತೈಮೂರನ ರಾಜಧಾನಿಯಾಯಿತು. ಭಾರತದ ಮೇಲೆ ತೈಮೂರ್ ದಾಳಿ ಮಾಡಲು ಕಾರಣವಾದ ಅಂಶಗಳು: 1. ತುಘಲಕ್ ಸಂತತಿಯ ಕಡೆಯ ದೊರೆ ನಾಸಿರುದ್ದೀನ್ ಮೊಹಮ್ಮದ್ ಶಾನ ದೌರ್ಬಲ್ಯಗಳು. 2. ಭಾರತದ ಸಂಪತ್ತು ಮತ್ತು ಬೆಲೆ ಬಾಳುವ ವಸ್ತುಗಳು. 3. ಇಸ್ಲಾಂ ಮತದ ಪ್ರಚಾರ ಮಾಡುವುದಕ್ಕಾಗಿ ದಾಳಿ ಮಾಡಿದ್ದಾಗಿ ಸ್ವಂತ ತೈಮೂರ್ ಹೇಳಿಕೊಂಡಿದ್ದಾನೆ. 4. ಹೆಚ್ಚು ಹೆಚ್ಚು ಪ್ರದೇಶಗಳನ್ನು ಗೆಲ್ಲಬೇಕೆಂಬ ಬಯಕೆ. ತೈಮೂರನು ತನ್ನ ದಾಳಿಗೂ ಮುನ್ನ ತನ್ನ ಮೊಮ್ಮಗನಾದ ಪೀರ್ ಮಹಮ್ಮದನನ್ನ ಭಾರತದ ದಾಳಿಗೆ ಕಳುಹಿಸಿದ. ಈ ಪೀರ್ ಮಹಮ್ಮದನು ಉಚ್, ಮುಲ್ತಾನ್, ದೀಪಲ್ಪುರ್, ಪಠಾಣ್ ಪ್ರಾಂತ್ಯಗಳನ್ನು ಲೂಟಿ ಮಾಡಿ ಸಟ್ಲಜ್ ನದಿಯ ಬಳಿ ತೈಮೂರನ ಆಗಮನಕ್ಕಾಗಿ ಕಾದು ಕುಳಿತ. 1398ರಲ್ಲಿ ಭಾರತದಲ್ಲಿ ತೈಮೂರನ ದಾಳಿ ಆರಂಭವಾಯಿತು. ಸುಮಾರು 92,000 ಅಶ್ವಪಡೆಯ ಸೈನಿಕರೊಂದಿಗೆ ಸಿಂಧ್ ನದಿಯನ್ನ ದಾಟಿ ಜೇಲಂ ತಲುಪಿದ. ಸ್ಥಳೀಯ ಖೋಕಾರರನ್ನ ಸೋಲಿಸಿ ಪೀರ್ ಮಹಮ್ಮದನ ಜೊತೆಗೂಡಿ ಲಾಹೋರ್ ಮೇಲೆ ದಾಳಿ ಇಟ್ಟ. ಬಟ್ನೀರ್ ರಾಜ ದೋಲ್ಚಂದನು ತೈಮೂರನನ್ನ ಪ್ರತಿಭಟಿಸಿ ಸೋತು ಹೋದ. ಅಲ್ಲಿನ ಸಾವಿರಾರು ಹಿಂದೂಗಳನ್ನ ಕೊಲೆ ಮಾಡಿ ಬಾಟ್ನೀರ್ ನಗರವನ್ನ ಸುಡಲಾಯಿತು. ಸುಮಾರು 2,000 ಜಾಟರು ಈ ದಂಗೆಯಲ್ಲಿ ಹತರಾದರೆಂದು ಹೇಳಲಾಗಿದೆ. ಡಿಸೆಂಬರ್ 17, 1398ರಂದು ತೈಮೂರನು ದೆಹಲಿಯ ಮೇಲೆ ದಾಳಿ ಮಾಡಿದ. ಆಗ ದೆಹಲಿಯ ಸುಲ್ತಾನ ಮುಹಮ್ಮದ್ ಶಾ ಮತ್ತು ಅವನ ಮಂತ್ರಿ ಮಲ್ಲು ಇಕ್ಬಾಲರು ತೈಮೂರ್ನಿಂದ ಸೋತು ಓಡಿ ಹೋದರು. ಇತ್ತ ದೆಹಲಿಯ ಸೈದರು, ಖಾಜಿಗಳು, ಸೇಖರು ತೈಮೂರನಿಗೆ ಶರಣಾದರು. ದೆಹಲಿಯ ಕೋಟೆಯ ಮೇಲೆ ಧ್ವಜವನ್ನ ಹಾರಿಸಿ ತೈಮೂರ್ನು ಸಾಮೂಹಿಕ ಹತ್ಯೆಗೆ ಆದೇಶವಿತ್ತ. ಕೇವಲ 3 ದಿನಗಳಲ್ಲಿ ದೆಹಲಿ ನಗರ ರಕ್ತದ ಮಡುವಿನಲ್ಲಿ ತೇಲಿ ಹೋಯಿತು. ಅನೇಕ ಕಟ್ಟಡಗಳು, ದೇವಾಲಯಗಳು ನೆಲಸಮಗೊಂಡವು. 1 ಲಕ್ಷಕ್ಕೂ ಅಧಿಕ ಹಿಂದೂಗಳನ್ನು ಸೆರೆ ಹಿಡಿದು ಕುರಿಗಳಂತೆ ಅವರ ತಲೆಗಳನ್ನು ಕಡಿದು ಹಾಕಿದ. ತೈಮೂರ್ನು ದೆಹಲಿಯಲ್ಲಿ ಉಳಿದದ್ದು ಕೇವಲ 15 ದಿನಗಳು ಮಾತ್ರ. ದೆಹಲಿಯ ದಾಳಿಯ ನಂತರ
ಹರಿದ್ವಾರ್, ಶಿವಾಲಿಕಾ, ಕಾಂಗ್ರಾ, ಜಮ್ಮುಗಳ ಮೇಲೆ ದಾಳಿ ಮಾಡಿ ಸಾವಿರಾರು ಹಿಂದೂಗಳನ್ನು ಕೊಲೆ ಮಾಡಲಾಯಿತು. ನಂತರ ತೈಮೂರನು ಮುಲ್ತಾನ್, ಲಾಹೋರ್, ದೀಪಲ್ಪುರ್ಗಳಿಗೆ ಖಿಜರ್ ಖಾನನನ್ನ ರಾಜ್ಯಪಾಲನನ್ನಾಗಿ ನೇಮಿಸಿ ಮಾರ್ಚ್ 19, 1399 ಸಮರ್ಕಂಡಕ್ಕೆ ಹಿಂದಿರುಗಿದ. ತೈಮೂರ್ನ ದಾಳಿಯ ಪರಿಣಾಮಗಳು: 1. ತೈಮೂರ್ನ ದಾಳಿಯಿಂದ ತುಘಲಕ್ ಸಂತತಿ ನಾಶವಾಯಿತು. 2. ಪಂಜಾಬ್ ದೆಹಲಿಯ ಅಧಿಪತಿಯಾದ ತೈಮೂರ್ನ ರಾಜ್ಯಪಾಲ ಖಿಜರ್ ಖಾನನು ಮುಂದೆ ಸೈಯದ್ ಸಂತತಿಯನ್ನು ಸ್ಥಾಪನೆ ಮಾಡಿದ. 3. ಭಾರತದ ಸೈನಿಕ ದೌರ್ಬಲ್ಯಗಳು ವಿದೇಶರಿಗೆ ತಿಳಿಯುವಂತೆ ಮಾಡಿತು. 4. ತೈಮೂರ್ನ ಮೊಮ್ಮಗನಾದ ಬಾಬರ್ನ ಏಳಿಗೆಗೆ ಇದು ಕಾರಣವಾಯಿತು. 5. ಆರ್ಥಿಕ ದುಸ್ಥಿತಿ ಎದುರಾಯಿತು. ದೆಹಲಿಯ ಜನಸಂಖ್ಯೆ ಕುಸಿಯಿತು. ವಾಣಿಜ್ಯ ಚಟುವಟಿಕೆಗಳು ಸ್ಥಗಿತಗೊಂಡವು. 6. ಹಿಂದೂಗಳು ತಮ್ಮ ಹೆಣ್ಣು ಮಕ್ಕಳ ಪವಿತ್ರ ರಕ್ಷಣೆಗಾಗಿ ಬಾಲ್ಯ ವಿವಾಹ ನೆರವೇರಿಸುವಂತ ಪದ್ಧತಿ ರೂಢಿಗೆ ಬಂತು. 7. ಮಧ್ಯ ಏಷ್ಯಾದಲ್ಲಿ ಭಾರತೀಯ ಕಲೆ ಅರಳಲು ಆರಂಭವಾಯಿತು. ಇತಿಹಾಸಕಾರರಾದ ಲೇನ್ಫೋಲ್ ಅವರು ಹೇಳುವಂತೆ, ತೈಮೂರನು ತನ್ನ ಜನರಿಗೆ ಭಾರತೀಯ ಕಲೆಗಳ ಬಗ್ಗೆ ಬೋಧಿಸಲು ಭಾರತೀಯ ಕಲಾವಿದರನ್ನ ಸಮರ್ಕಂಡಕ್ಕೆ ಕೊಂಡೊಯ್ದನೆಂದು ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ಯೂ ಉಪನ್ಯಾಸಕರ ವಿಭಾಗದಲ್ಲಿ ನಾವು ಸೈಯದ್ ಸಂತತಿಯ ಬಗ್ಗೆ ಅಧ್ಯಯನ ಮಾಡೋಣ. ಸೈಯದ್ ಸಂತತಿ 1414 1451. ಖಿಜರ್ ಖಾನ್ 1414 1421. ಈ ಖಿಜರ್ ಖಾನನು ಸೈಯದ್ ಸಂತತಿಯ ಸ್ಥಾಪಕನಾಗಿದ್ದಾನೆ. ಇಸ್ಲಾಂ ಧರ್ಮದ ಸ್ಥಾಪಕನಾದ ಮಹಮ್ಮದ್ ಪೈಗಂಬರ್ನ ಮನೆತನದವರಿಗೆ ಸೈಯದ್ ಎಂದು ಕರೆಯಲಾಗಿದೆ. 1398 ಭಾರತದ ಮೇಲೆ ದಾಳಿ ಮಾಡಿದ ತೈಮೂರನೊಂದಿಗೆ ಭಾರತಕ್ಕೆ ಬಂದಂತಹ ಈ ಖಿಜರ್ ಖಾನನು ಲಾಹೋರ್, ಮುಲ್ತಾನ್ ಹಾಗೂ ದೀಪಲ್ಪುರ್ಗಳ ರಾಜ್ಯಪಾಲನಾಗಿ ನೇಮಕಗೊಂಡ. ಖಿಜರ್ ಖಾನನು ಸುಲ್ತಾನ್ ಮೊಹಮ್ಮದ್ ಶಾನ ಮರಣದ ನಂತರ ಆತನ ಸೇನಾನಿಯಾದ ದೌಲತ್ ಖಾನನನ್ನ ಸೋಲಿಸಿ ದೆಹಲಿಯ ಸಿಂಹಾಸನವನ್ನ ಏರಿದ. ಖಿಜರ್ ಖಾನನು ತನ್ನ ಸೇನಾನಿಯಾದ ತಾಜ್ ಉಲ್ ಮುಲ್ಕನ ನೆರವಿನಿಂದ ದೋಅಬ್, ಗ್ವಾಲಿಯರ್, ಬದೌನಿ ಹಾಗೂ ಜಾನ್ಪುರ್ಗಳ ದಂಗೆಗಳನ್ನು ಅಡಗಿಸಿದ. ಕ್ರಿಸ್ತಶಕ 1421 ಮೇವಾತಿಯನ್ನ ವಶಪಡಿಸಿಕೊಂಡ ಖಿಜರ್ ಖಾನನು ಮೇ 20, 1421 ಮರಣ ಹೊಂದಿದ. ಮುಬಾರಕ್ ಶಾ ಕ್ರಿಸ್ತಶಕ 1421 1434. ಮುಬಾರಕ್ ಶಾನು ಖಿಜರ್ ಖಾನನ ಮಗನಾಗಿದ್ದು ದೋಅಬ್ ಮತ್ತು ರೋಹಿಲ್ಖಂಡ ದಂಗೆಗಳನ್ನು ಅಡಗಿಸಿದ. ಈತನ ಆಡಳಿತದ ಅವಧಿಯಲ್ಲಿ ಖೋಕಾರರ ನಾಯಕ ನಸ್ರತ್ ಖಾನನು ದಂಗೆ ಎದ್ದ. ಆ ನಸ್ರತ್ ಖಾನನನ್ನ ಸೋಲಿಸಿ ಲೋಧಿಯಾನ ಮತ್ತು ಜಲಂಧರಗಳನ್ನು ವಶಪಡಿಸಿಕೊಂಡನೆಂದು ಹೇಳಲಾಗಿದೆ. ಜೊತೆಗೆ ಪುಲಂದ್ ಹಾಗೂ ಜಾನ್ಪುರ್ ದಂಗೆಗಳನ್ನು ಕೂಡ ಅಡಗಿಸಿದ. ಮೇವಾತಿಯ ಜಲಾಲ್ ಖಾನನನ್ನ ಸೋಲಿಸಿ ತನ್ನ ಸ್ನೇಹಿತನನ್ನಾಗಿ ಮಾಡಿಕೊಂಡ. ಈ ಮುಬಾರಕ್ ಶಾನ ಆಸ್ಥಾನದಲ್ಲಿ ತಾರಿಕ್ ಇ ಮುಬಾರಕ್ ಶಾಹಿಯ ಕೃತಿಯ ಕೃತನಾದ ಯಹಾಬಿನ್ ಸರ್ಹಿಂದ್ ಅವರು ಈತನ ಆಸ್ಥಾನದ ಕವಿಯಾಗಿದ್ದನೆಂದು ಹೇಳಲಾಗಿದೆ. ಉದಾರಿಯಾದ ಮುಬಾರಕ್ ಶಾನು ಅನೇಕ ಹಿಂದೂಗಳನ್ನ ತನ್ನ ಆಡಳಿತಕ್ಕೆ ನೇಮಿಸಿಕೊಂಡ. ಈತ ತನ್ನ ಹೆಸರಿನಲ್ಲಿ ಯಮುನಾ ನದಿಯ ತೀರದಲ್ಲಿ ಮುಬಾರಕಾಬಾದ್ ಎಂಬ ನಗರವನ್ನು ಕೂಡ ನಿರ್ಮಾಣ ಮಾಡಿದ. ಮಹಮ್ಮದ್ ಶಾ ಕ್ರಿಸ್ತಶಕ 1434 1445. ಖಿಜರ್ ಖಾನನ ಮೊಮ್ಮಗನಾದ ಈತನು ಮಹಮ್ಮದ್ ಶಾ ಎಂಬ ಬಿರುದಿನೊಂದಿಗೆ ದೆಹಲಿಯ ಸುಲ್ತಾನನಾಗಿ ಆಳ್ವಿಕೆಯನ್ನ ಆರಂಭಿಸಿದ. ಭೋಗಜೀವಿಯಾದಂತಹ ಮಹಮ್ಮದ್ ಶಾನು ಅಧಿಕಾರವೆಲ್ಲ ತನ್ನ ಮಂತ್ರಿಯಾದ ಸರ್ವರ್ ಉಲ್ ಮುಲ್ಕನ ಕೈಗೆ ನೀಡಿದ. ಈತನ ಕಾಲದಲ್ಲಿ ಮಾಳ್ವಾ, ಗುಜರಾತ್ ಹಾಗೂ ಜಾನ್ಪುರ್ಗಳಲ್ಲಿ ದಂಗೆಗಳಾದವು. ಅಲ್ಲಾವುದ್ದೀನ್ ಆಲಂ ಶಾ ಕ್ರಿಸ್ತಶಕ 1445 1451. ಮಹಮ್ಮದ್ ಶಾನ ಮಗನಾದ ಈತನು ಸೈಯದ್ ಸಂತತಿಯ ಕಡೆಯ ದೊರೆಯಾಗಿದ್ದಾನೆ. ಆಲಂ ಶಾನ ಮಂತ್ರಿ ಹಮೀದ್ ಖಾನನ ಆಮಂತ್ರಣದಂತೆ ಬಂದ ಸರಹಿಂದಿನ ಬಹಲುಲ್ ಲೋಧಿಯು ದೆಹಲಿಯನ್ನ ಆಕ್ರಮಿಸಿ ಲೋಧಿ ಸಂತತಿಯನ್ನ ಸ್ಥಾಪನೆ ಮಾಡಿದ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ಯೂ ಉಪನ್ಯಾಸಕರ ವಿಭಾಗದಲ್ಲಿ ನಾವು ಲೂದಿ ಸಂತತಿಯ ಬಗ್ಗೆ ಅಧ್ಯಯನ ಮಾಡೋಣ. ಲೂದಿ ಸಂತತಿ ಕ್ರಿಸ್ತಶಕ 1451 1526. ಬಹಲುಲ್ ಲೂದಿ ಕ್ರಿಸ್ತಶಕ 1451
1489. ಈ ಬಹಲೂಲ್ ಲೂದಿಯು ಲೂದಿ ಸಂತತಿಯ ಸ್ಥಾಪಕನಾಗಿದ್ದಾನೆ. ಜಾನ್ಪುರ್ ರಾಜ್ಯವನ್ನ ಗೆದ್ದದು ಈತನ ಗಣ್ಯ ಸಾಧನೆ ಎಂದು ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಬಹಲೂಲ್ ಲೂದಿಯ ಮಂತ್ರಿಯಾದಂತಹ ಹಮೀದ್ ಖಾನನು ದೆಹಲಿಯನ್ನು ಗೆದ್ದು ಮೇವಾತಿ, ಸಂಬಾಲ್, ಕಾಲ್ಸಿ, ಧೋಲ್ಪುರ ಹಾಗೂ ಕೋಲಿಗಳಲ್ಲಿ ಆದಂತಹ ದಂಗೆಗಳನ್ನು ಅಡಗಿಸಿದ. ಫಿರೋಜ್ ಶಾ ತುಘಲಕನ ನಂತರ ದೆಹಲಿಯ ಸಿಂಹಾಸನವನ್ನ ಅಲಂಕರಿಸಿದವರಲ್ಲಿ ಇವನಷ್ಟು ಉತ್ತಮ ಸೇನಾನಿಗಳು ಮತ್ತೊಬ್ಬರಿಲ್ಲ ಎಂದು ಇತಿಹಾಸಕಾರರು ಹೇಳಿದ್ದಾರೆ. ಸಿಕಂದರ್ ಲೂದಿ ಕ್ರಿಸ್ತಶಕ 1489ರಿಂದ 1517. ಸಿಕಂದರ್ ಲೂದಿಯು ಬಹಲೂಲ್ ಲೂದಿಯ ಮಗನಾಗಿದ್ದು ಅಧಿಕಾರಕ್ಕೆ ಬಂದ ಕೂಡಲೇ ಎಲ್ಲ ದಂಗೆಗಳನ್ನ ಹತ್ತಿಕ್ಕಿ ತನ್ನ ಸಾಮ್ರಾಜ್ಯದಲ್ಲಿ ಶಾಂತಿ ಸ್ಥಾಪನೆಯನ್ನ ಮಾಡಿದ. ಹುಸೇನ್ ಸರ್ಕಿಯನ್ನ ಸೋಲಿಸಿ ಜಾನ್ಪುರ್, ಬಿಹಾರ್, ಬಂಗಾಳ್, ಧೋಲ್ಪುರ ಮತ್ತು ಚಾಂದೇರಿಗಳನ್ನು ಸಿಕಂದರ್ ಲೂದಿಯು ವಶಪಡಿಸಿಕೊಂಡ. ಕ್ರಿಸ್ತಶಕ 1504ರಲ್ಲಿ ಆಗ್ರಾ ನಗರವನ್ನ ಸ್ಥಾಪನೆ ಮಾಡಿದನೆಂದು ಹೇಳಲಾಗಿದೆ. ಇನ್ನು ಸಿಕಂದರ್ ಲೂದಿಯು ದಲಿತರ ಬಗ್ಗೆ ಕಾಳಜಿಯನ್ನ ಹೊಂದಿದ್ದು ದಕ್ಷ ಆಡಳಿತಗಾರನಾಗಿ ಲೂದಿ ಸಂತತಿಯ ಕೀರ್ತಿಯನ್ನ ಹೆಚ್ಚಿಸಿದ್ದಾನೆ. ಇಬ್ರಾಹಿಂ ಲೂದಿ ಕ್ರಿಸ್ತಶಕ 1517ರಿಂದ 1526. ಇಬ್ರಾಹಿಂ ಲೂದಿಯು ಸಿಕಂದರ್ ಲೂದಿಯ ಮಗನಾಗಿದ್ದು ದೆಹಲಿಯ ಕೊನೆಯ ಸುಲ್ತಾನನಾಗಿ ಆಳ್ವಿಕೆಯನ್ನ ಮಾಡಿದ್ದಾನೆ. ಇಬ್ರಾಹಿಂ ಲೂದಿಯು ತನ್ನ ಸಹೋದರರಾದಂತಹ ಜಲಾಲ್ ಖಾನ್, ಅಜಂ ಖಾನ್ ಮತ್ತು ದೌಲತ್ ಖಾನರ ಪ್ರಾಬಲ್ಯವನ್ನ ಮುರಿದು ಅಫ್ಘಾನ್ ಅಮೀರರನ್ನ ಹಾಗೂ ಆಸ್ಥಾನಿಕರನ್ನ ಕೀಳಾಗಿ ಕಾಣ್ತಾ ಇದ್ದ. ಹೀಗಾಗಿ ಇವನ ಆಳ್ವಿಕೆಯು ಎಲ್ಲರಿಗೂ ಅಪ್ರಿಯವಾಯಿತು. ಅತೃಪ್ತ ಸರ್ದಾರರು ದೌಲತ್ ಖಾನ್ನಿಗೆ ಬೆಂಬಲವನ್ನ ನೀಡಿದರು. ಈ ದೌಲತ್ ಖಾನನು ಕಾಬೂಲಿನಲ್ಲಿ ಇದ್ದಂತಹ ಬಾಬರ್ನಿಗೆ ದೆಹಲಿಯ ಮೇಲೆ ದಾಳಿ ಮಾಡುವಂತೆ ಆಮಂತ್ರಣವಿಟ್ಟರು. ಈ ಆಮಂತ್ರಣವನ್ನ ಸ್ವೀಕರಿಸಿದ ಬಾಬರ್ನು ಪಂಜಾಬ್ನಲ್ಲಿ ಇದ್ದಂತಹ ದೌಲತ್ ಖಾನನನ್ನ ಸೋಲಿಸಿ ದೆಹಲಿಯ ಮೇಲೆ ದಾಳಿ ಮಾಡಿ ಕ್ರಿಸ್ತಶಕ 1526ರಂದು ನಡೆದಂತಹ ಮೊದಲ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋದಿಯನ್ನ ಸೋಲಿಸಿ ದೆಹಲಿ ಸುಲ್ತಾನರ ಆಳ್ವಿಕೆಯನ್ನ ಅಂತ್ಯಗೊಳಿಸಿದ. ಲೋದಿ ಸಂತತಿಯ ಅವನತಿಗೆ ಕಾರಣಗಳು: 1. ನಿರಂಕುಶ ಆಳ್ವಿಕೆ. 2. ಉತ್ತರಾಧಿಕತ್ವದ ನೀತಿ ಸಂಹಿತೆ ಇಲ್ಲದಿದ್ದದ್ದು. 3. ಅಫ್ಘಾನ್ ನೋಬಲರ ಪ್ರಾಬಲ್ಯ. 4. ದಂಗೆಗಳು. 5. ಸಿಕಂದರ್ ಲೋದಿಯ ಜವಾಬ್ದಾರಿಗಳು. 6. ಬಾಬರ್ನ ದಾಳಿಗಳು. 7. ಇಬ್ರಾಹಿಂ ಲೋದಿಯ ದೌರ್ಬಲ್ಯಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ಯೂ ಉಪನ್ಯಾಸಕರ ವಿಭಾಗದಲ್ಲಿ ನಾವು ದೆಹಲಿ ಸುಲ್ತಾನರ ಆಡಳಿತ ಪದ್ಧತಿಯನ್ನು ಗಮನಿಸೋಣ. ದೆಹಲಿ ಸುಲ್ತಾನರ ಆಡಳಿತ ಪದ್ಧತಿ. ದೆಹಲಿ ಸುಲ್ತಾನರ ಪ್ರಭುತ್ವದಲ್ಲಿ ಒಟ್ಟು ಒಬ್ಬ ಸ್ತ್ರೀಯು ಸೇರಿದಂತೆ 32 ಜನ ಸುಲ್ತಾನರು ಆಳ್ವಿಕೆಯನ್ನ ಮಾಡಿದರು. ದೆಹಲಿ ಸುಲ್ತಾನರ ರಾಜ್ಯವು ಮತೀಯ ರಾಜ್ಯ ಅಥವಾ ಧರ್ಮ ರಾಜ್ಯವಾಗಿತ್ತು. ದೆಹಲಿ ಸುಲ್ತಾನರ ರಾಜ್ಯ ನೀತಿಯಲ್ಲಿ ಧರ್ಮ ಮತ್ತು ರಾಜಕೀಯಗಳೆರಡು ಬೆರೆತು ಹೋಗಿದವು. ದಾರ್ ಉಲ್ ಹಾರ್ಬ್ ನಾಡನ್ನ ದಾರ್ ಉಲ್ ಇಸ್ಲಾಂ ನಾಡಾಗಿ ಪರಿವರ್ತಿಸುವುದು ದೆಹಲಿ ಸುಲ್ತಾನರ ರಾಜನೀತಿಯ ಪ್ರಮುಖ ಉದ್ದೇಶವಾಗಿತ್ತು ಎಂದು ಇತಿಹಾಸಕಾರರು ಹೇಳಿದ್ದಾರೆ. ಸುಲ್ತಾನರ ಆಡಳಿತವು ಇಸ್ಲಾಂನ ಧಾರ್ಮಿಕ ಕಟ್ಟುಪಾಡುಗಳಾದ ಶರಿಯತ್ ಮತ್ತು ಖುರಾನಿನ ಕಾನೂನುಗಳಿಗೆ ಅನುಸಾರವಾಗಿ ನಡೀತಾ ಇತ್ತು. ಖಲೀಫನಿಗೆ ಮಾನ್ಯತೆಯನ್ನ ನೀಡದಂತಹ ದೆಹಲಿ ಸುಲ್ತಾನರೆಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಆತನ ಮಗ ಶಹಾಬುದ್ದೀನರು ಮಾತ್ರ. ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಎದ್ದು ಕಾಣುವಂತಹ ಪ್ರಮುಖ ಲಕ್ಷಣವೆಂದರೆ ತುರ್ಕಿ ಕುಲೀನರ ಪ್ರಾಬಲ್ಯ. ತುರ್ಕಿ ಗುಲಾಮರಲ್ಲಿ ಪ್ರಮುಖವಾಗಿ ಖರಾಸಾನಿ, ಕೋಕರು, ಉಜ್ಬೇಗರು, ಇಲ್ಬರಿಗಳು, ಕಬಾಚರು ಎಂಬ ನಾನಾ ಪಂಗಡಗಳಿದ್ದವು. ವಿದೇಶಿ ತುರ್ಕಿ ಕುಲೀನರನ್ನು ಪರದೇಶಿ ಎಂತಲೂ ಮತ್ತು ದೇಶೀಯ ಕುಲೀನರನ್ನ ಸ್ಥಳೀಯ ಕುಲೀನರು ಎಂತಲೂ ಕೂಡ ಕರೆಯಲಾಗ್ತಾ ಇತ್ತು. ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಇದ್ದಂತಹ ಕುಲೀನರನ್ನ ಮಧ್ಯಯುಗದ ಯುರೋಪಿನ ಫ್ಯೂಡಲ್ ಲಾರ್ಡ್ಸ್ಗೆ ಹೋಲಿಸಬಹುದಾಗಿದೆ. ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಧರ್ಮದರ್ಶಿಗಳಾದ ಉಲೇಮಾಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವಿತ್ತು. ಉಲೇಮಾಗಳನ್ನ ಮಹಾತಾಲಿಬ್ಸ್, ಶೇಖ್ಸ್, ಮೌಲಾನಾ, ಖಾಜಿಗಳು ಎಂಬ ನಾನಾ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಇನ್ನು ದೆಹಲಿ ಸುಲ್ತಾನರ ಸರ್ಕಾರವನ್ನ ಮಿಲಿಟರಿ ಸರ್ಕಾರ ಎಂತಲೂ ಕೂಡ ಹೇಳಲಾಗಿದೆ. ದೆಹಲಿ ಸುಲ್ತಾನರು ದೈವದತ್ತ ಅಧಿಕಾರದಲ್ಲಿ ನಂಬಿಕೆಯನ್ನ ಹೊಂದಿದವರಾಗಿದ್ದರು. ಸುಲ್ತಾನ ದೇವರು ಪ್ರತಿನಿಧಿ ಅಥವಾ ದೇವರ ಪ್ರತಿಛಾಯ ಎಂಬಂತೆ ಅವರು ಸಾರಿಕೊಂಡ್ರು. ಸುಲ್ತಾನನ ಆಸ್ಥಾನವನ್ನ ಪರ್ಷಿಯಾ ಸಾಮ್ರಾಟನ ಆಸ್ಥಾನದ ಮಾದರಿಯಲ್ಲಿಯೇ ಸಿಂಗರಿಸಲಾಗಿತ್ತು.
ಬಾರ್ ಎ ಖಾಸ್ ಎಂದು ಕರೆಯಲ್ಪಡುವ ದೆಹಲಿ ಸುಲ್ತಾನರ ಆಸ್ಥಾನದಲ್ಲಿ ಶ್ರೀಮಂತರು, ಖಾನರು, ಅಮೀರರು ಮತ್ತು ಮಲಿಕರಿಂದ ಕೂಡಿರುತ್ತಾ ಇತ್ತು. ದೆಹಲಿ ಸುಲ್ತಾನರನ್ನ ಪೋಪ್ ಮತ್ತು ಸೀಸರನಿಗೆ ಹೋಲಿಸಲಾಗಿದೆ. ಇನ್ನು ದೆಹಲಿ ಸುಲ್ತಾನರು ಪ್ರಮುಖವಾಗಿ ಮಂತ್ರಿ ಮಂಡಳವನ್ನು ಹೊಂದಿದ್ದು, ಅವರ ಕಾಲದಲ್ಲಿ ಇದ್ದಂತಹ ಕೆಲವು ಮಂತ್ರಿಗಳು ಇಂತಿದ್ದಾರೆ. ವಜೀರ, ಈತ ಪ್ರಧಾನಮಂತ್ರಿಯಾಗಿದ್ದು ಈತನಿಗೆ ನಾಯಿಬ್ ವಜೀರ ಮತ್ತು ಮುಷ್ರಫ್ ಇ ಮುಮಾಲಿಕ್ ಎಂಬ ಅಧಿಕಾರಿಗಳು ನೆರವಾಗ್ತಾ ಇದ್ರು. ಇನ್ನು ವಜೀರನ ಕಚೇರಿಗೆ ದಿವಾನ್ ಇ ವಜೀರತ್ ಎಂಬ ಹೆಸರಿಂದ ಕರೆಯಲಾಗ್ತಾ ಇತ್ತು. ದಿವಾನ್ ಇ ಆರಿಜ್, ಈತನ ಮತ್ತೊಂದು ಹೆಸರು ಆರಿಜ್ ಇ ಮುಮಾಲಿಕ್ ಆಗಿತ್ತು. ಈತ ಯುದ್ಧ ಮತ್ತು ಸೇನಾ ವಿಭಾಗದ ಮುಖ್ಯಸ್ಥನಾಗಿದ್ದ. ದಿವಾನ್ ಇ ಇನ್ಸಾ, ಈತ ಸುಲ್ತಾನನ ಪತ್ರ ವ್ಯವಹಾರ ನಿರ್ವಹಿಸುವಂತ ಮಂತ್ರಿಯಾಗಿದ್ದ. ಈತನ ಸಹಾಯಕ್ಕೆ ದಾಬೀರ್ ಎಂಬ ಅಧಿಕಾರಿ ನೆರವಾಗ್ತಾ ಇದ್ದ. ದಿವಾನ್ ಇ ಇನ್ಸಾನನ್ನು ಸುಲ್ತಾನನ ರಹಸ್ಯ ನಿಧಿ ಅಂತಲೂ ಕೂಡ ಹೇಳ್ತಾ ಇದ್ರು. ದಮೀರ್ ಇ ಮುಮಾಲಿಕ್ ದಿವಾನ್ ಇ ಇನ್ಸಾ ಇಲಾಖೆಯ ಮುಖ್ಯಸ್ಥನಾಗಿದ್ದ. ದಿವಾನ್ ಇ ರಿಸಾಲತ್, ಈತ ವಿದೇಶಾಂಗ ಮಂತ್ರಿಯಾಗಿದ್ದ. ಸಾದರ್ ಉಸ್ ಸಾದರ್, ಈತ ಧಾರ್ಮಿಕ ವ್ಯವಹಾರಗಳ ಮಂತ್ರಿಯಾಗಿದ್ದ. ದಿವಾನ್ ಇ ಖ್ವಾಜತ್, ಇದು ನ್ಯಾಯಾಂಗ ಇಲಾಖೆಯಾಗಿದ್ದು ಖಾಜಿ ಉಲ್ ಖ್ವಾಜತ್ ಈತ ಮುಖ್ಯ ನ್ಯಾಯಾಧೀಶನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಬರೀದ್ ಇ ಮುಮಾಲಿಕ್, ಈತ ಅಂಚೆ ಮತ್ತು ಗೂಢಾಚಾರ ವಿಭಾಗದ ಮುಖ್ಯಸ್ಥನಾಗಿದ್ದ. ದಿವಾನ್ ಇ ಅಮೀರ್ ಕೋಯಿ, ಇದು ಕೃಷಿ ಇಲಾಖೆಯಾಗಿತ್ತು. ದಿವಾನ್ ಇ ಮಸ್ತಕರಾಜ್, ಈತ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಇದ್ದಂತಹ ಸಾಲ ವಸೂಲಿಗಾರನಾಗಿದ್ದ. ಸಾರ್ ಇ ಜಾಂದರ್, ಈತ ಸುಲ್ತಾನನ ಅಂಗರಕ್ಷಕನಾಗಿದ್ದ. ನಾಯಿಬ್ ಉಲ್ ಮುಲ್ಕ್, ಈತ ಸೇನಾ ವ್ಯವಸ್ಥೆಯ ಮುಖ್ಯಸ್ಥನಾಗಿದ್ದ. ವಕೀಲ್ ಇ ದರ್ಮಹಲ್, ಈತ ಅರಮನೆಯ ಮೇಲ್ವಿಚಾರಕನಾಗಿದ್ದ. ಅಮೀರ್ ಇ ಹಾಜಿಜ್, ಈತ ಸುಲ್ತಾನನ ಸಂದರ್ಶಕರನ್ನು ನೋಡಿಕೊಳ್ಳುವಂತಹ ಅಧಿಕಾರಿಯಾಗಿದ್ದ. ದಿವಾನ್ ಇ ಇಸ್ತೆಕಾರ್, ಈತ ನಿವೃತ್ತಿ ವೇತನ, ಟಂಕಶಾಲೆ, ಧರ್ಮಕ್ಷೇತ್ರಗಳ ಇಲಾಖೆಯ ಮುಖ್ಯಸ್ಥನಾಗಿದ್ದ. ಬಕ್ಷಿ ಎ ಫೌಜ್, ಈತ ಸೇನಾಪಡೆಗಳ ವೇತನಾಧಿಕಾರಿಯಾಗಿದ್ದ. ದಿವಾನ್ ಇ ಖೈರತ್, ಈತ ಫಿರೋಜ್ ಕಾಲದ ದಾನ ಧರ್ಮಗಳ ಮಂತ್ರಿಯಾಗಿದ್ದ. ಮಸ್ತಫಿ ಎ ಮುಮಾಲಿಕ್, ಈತ ರಾಜ್ಯ ವೆಚ್ಚದ ತನಿಖಾಧಿಕಾರಿಯಾಗಿದ್ದ. ದಿವಾನ್ ಇ ಬಂದಗಾನ, ಈತ ಗುಲಾಮ ವ್ಯವಸ್ಥೆಯ ಮುಖ್ಯಸ್ಥನಾಗಿದ್ದ. ಮುಷ್ರಫ್ ಎ ಮುಮಾಲಿಕ್, ಈತ ರಾಜ್ಯ ಆದಾಯ ವಿಭಾಗದ ಅಧಿಕಾರಿಯಾಗಿದ್ದ. ಅಮೀರ್ ಇ ಆಖರ್, ಈತ ಅರಮನೆಯ ಮೇಲ್ವಿಚಾರಕನಾಗಿದ್ದ. ದಿವಾನ್ ಇ ರಿಸಾಲತ್, ಈತ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದ ಮಾರುಕಟ್ಟೆಯ ಅಧಿಕಾರಿಯಾಗಿದ್ದ. ಸುಲ್ತಾನ್ ಮಂಜಲಿಸ್ ಎ ಕಲ್ಫತ್ ಎಂಬುದು ಒಂದು ಸುಲ್ತಾನನ ನಂಬಿಕೆಗೆ ಅರ್ಹರಾದಂತಹ ಅಧಿಕಾರಿಗಳ ಮಂಡಳಿಯಾಗಿತ್ತು. ದೆಹಲಿ ಸುಲ್ತಾನರು ಸಾಮ್ರಾಜ್ಯವನ್ನ ಅನೇಕ ಪ್ರಾಂತ್ಯ ಅಥವಾ ಇಕ್ತೆಗಳಾಗಿ ವಿಂಗಡಿಸಿದರು. ಇಕ್ತೆದಾರ್ ಇವುಗಳ ಮುಖ್ಯಸ್ಥನಾಗಿದ್ದು ಈತನಿಗೆ ನಾಯಿಬ್, ಸುಲ್ತಾನ, ಮುಕ್ತಿ, ನಜೀಮ್ ವಾಲಿ ಎಂಬ ನಾನಾ ಹೆಸರುಗಳಿಂದ ಕರೆಯಲಾಗ್ತಾ ಇತ್ತು. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಇದ್ದಂತಹ ಪ್ರಾಂತಗಳ ಸಂಖ್ಯೆ 11. ಮಹಮ್ಮದ್ ಬಿನ್ ತುಘಲಕನ ಕಾಲದಲ್ಲಿ ಇದ್ದಂತಹ ಪ್ರಾಂತಗಳ ಒಟ್ಟು ಸಂಖ್ಯೆ 23. ಪ್ರತಿ ಪ್ರಾಂತದಲ್ಲಿ ಒಬ್ಬೊಬ್ಬ ವಜೀರ ಹಾಗೂ ಖಾಜಿ ಇರ್ತಾ ಇದ್ರು. ಇನ್ನು ಪ್ರಾಂತಗಳನ್ನ ಅನೇಕ ಸಿಖ್ಗಳಾಗಿ ವಿಂಗಡಿಸಲಾಗಿತ್ತು. ಅವುಗಳ ಮುಖ್ಯಸ್ಥರನ್ನ ಸಿಖ್ದಾರ್ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಮತ್ತೆ ಈ ಸಿಖ್ಗಳನ್ನ ಪರಗಣಗಳಾಗಿ ವಿಂಗಡಿಸಲಾಗಿತ್ತು. ಅಮೀಲ್ ಅವುಗಳ ಮುಖ್ಯಸ್ಥನಾಗಿದ್ದ. ಗ್ರಾಮಗಳು ಪಂಚಾಯಿತಿಯ ಆಳ್ವಿಕೆಗೆ ಒಳಪಟ್ಟಿದ್ದವು. ಅಲ್ಲಿ ಚೌಧರಿ, ಪಟುವಾರಿ, ಮುಕುದಂ, ಚಾಕಿದಾರ್ ಎಂಬ ಹಿಂದೂ ಅಧಿಕಾರಿಗಳು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ದೆಹಲಿ ಸುಲ್ತಾನರ ಕಾಲದಲ್ಲಿ ಇಕ್ತಾ ಪದ್ಧತಿಯು ರೂಢಿಯಲ್ಲಿತ್ತು ಎಂದು ಹೇಳಲಾಗಿದೆ. ಇಕ್ತಾ ಪದ್ಧತಿ ಎಂದರೆ ನಾಗರಿಕ ಅಥವಾ ಸೈನಿಕ ಸೇವೆಯನ್ನು ಸಲ್ಲಿಸುವಂತಹ ಅಧಿಕಾರಿಗಳಿಗೆ ನಗದು ರೂಪದ ಹಣವನ್ನು ವೇತನವಾಗಿ ಕೊಡುವ ಬದಲು ಒಂದು ನಿರ್ದಿಷ್ಟ ಭೂಪ್ರದೇಶದ ಕಂದಾಯವನ್ನು ವಸೂಲಿ ಮಾಡುವ ಅಧಿಕಾರವನ್ನು ವಹಿಸಿಕೊಡುವಂತಹ ಪದ್ಧತಿಗೆ ಇಕ್ತಾ ಪದ್ಧತಿ ಎಂದು ಕರೆಯುತ್ತಾರೆ. ಇಕ್ತಾ ಎಂದರೆ ಜಹಗೀರು ಎಂದರ್ಥ. ಇಲ್ತಮಶನು ಅಧಿಕಾರಿಗಳಿಗೆ ಇಕ್ತಾ ಜಹಗೀರುಗಳನ್ನು ನೀಡಲು ಆರಂಭಿಸಿದ ಮೊದಲ ದೆಹಲಿ ಸುಲ್ತಾನನಾಗಿದ್ದಾನೆ.
ಖರಸ್ ಇದು ಹಿಂದೂಗಳ ಮೇಲೆ ಹೇರುವಂತಹ ಭೂಕಂದಾಯವಾಗಿತ್ತು. ಉಷರ್ ಎಂಬುದು ಮುಸ್ಲಿಂ ಕೃಷಿಕರ ಮೇಲೆ ಹೇರುತ್ತಿದ್ದ ಭೂಕಂದಾಯವಾಗಿತ್ತು. ಖಮ್ಸ್ ಇದು ಯುದ್ಧ ಕಾಲದಲ್ಲಿ ಲೂಟಿ ಮಾಡಿದ ಸಂಪತ್ತಿನ ಮೇಲಿನ ತೆರಿಗೆಯಾಗಿತ್ತು. ಜಕತ್ ಇದು ಮುಸ್ಲಿಮರ ಮೇಲೆ ಹೇರುತ್ತಿದ್ದ ಧಾರ್ಮಿಕ ತೆರಿಗೆ. ಜಿಜಿಯಾ ಹಿಂದೂಗಳ ಮೇಲಿನ ಧಾರ್ಮಿಕ ತೆರಿಗೆಯಾಗಿತ್ತು. ಘರಿ ಎಂಬುದು ಮನೆಗಂದಾಯವಾಗಿತ್ತು. ಚರಾಯಿ ಇದು ಹಸು ತೆರಿಗೆಯಾಗಿತ್ತು. ಖಲೀಸ್ ಇದು ಸುಲ್ತಾನನ ಒಡೆತನಕ್ಕೆ ಒಳಪಟ್ಟ ಭೂಮಿಯಾಗಿತ್ತು. ಇಕ್ತಾ ಸೇನಾಧಿಕಾರಿಗಳಿಗೆ ಜಹಗೀರು ನೀಡಲಾದ ಭೂಮಿಯಾಗಿತ್ತು. ಫಿರೋಜ್ ಶಾ ತುಘಲಕನು ಖುರಾನ್ನಲ್ಲಿ ಅಂಗೀಕರಿಸಲಾದ ಖರಜ್, ಖಮ್ಸ್, ಜಾಕತ್, ಜೇಸಿಯಾ ಕಂದಾಯಗಳನ್ನು ಮಾತ್ರ ಹೇರಿದ. ದೆಹಲಿ ಸುಲ್ತಾನರ ಆಳ್ವಿಕೆಯ ಅವಧಿಯಲ್ಲಿ 4 ವಿಧದ ಸೈನಿಕ ವಿಭಾಗಗಳಿದ್ದವು. 1. ಸುಲ್ತಾನನು ಆರಿಸಿದ ಸ್ಥಾಯಿ ಸೈನ್ಯ. 2. ಪ್ರಾಂತ್ಯ ಗವರ್ನರ್ಗಳು ಹಾಗೂ ನೋಬೆಲರು ಒದಗಿಸುತ್ತಿದ್ದಂತಹ ಸೈನ್ಯ. 3. ಯುದ್ಧ ಕಾಲದಲ್ಲಿ ನೇಮಿಸಿಕೊಳ್ಳುತ್ತಿದ್ದಂತಹ ಸೈನ್ಯ. 4. ಧರ್ಮ ಯುದ್ಧ ಸಾರಲು ಸ್ವಇಚ್ಛೆಯಿಂದ ಸೇರಿಕೊಂಡಂತಹ ಸೈನ್ಯ. ದೆಹಲಿ ಸುಲ್ತಾನರ ಸೈನ್ಯದಲ್ಲಿ ಹೆಚ್ಚಾಗಿ ಅಫ್ಘನ್ನರು, ಟರ್ಕರು, ಪರ್ಷಿಯನ್ನರು ಮತ್ತು ಮಂಗೋಲ್ ಜನಾಂಗಗಳಿಂದ ಕೂಡಿತ್ತು. ಇನ್ನು ಕಾಲು ಪಡೆಯನ್ನು ಪಯಕರು ಎಂತಲೂ ಅಶ್ವಪಡೆಯನ್ನು ಸವಾರ್ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಸೈನ್ಯದಲ್ಲಿ ಖಾನ್, ಮಲಿಕ್, ಅಮೀರ್, ಸರ್ ಇ ಖೈಲ್ ಎಂಬ ನಾನಾ ದರ್ಜೆಗಳಿದ್ದವು. ಸುಲ್ತಾನನೇ ಮುಖ್ಯ ನ್ಯಾಯಾಧೀಶನಾಗಿದ್ದು ಈತನಿಗೆ ಸಹಕರಿಸಲು ಖಾಜಿ ಮತ್ತು ಸದರ್ ಎಂಬ ಅಧಿಕಾರಿಗಳು ನೆರವಾಗ್ತಾ ಇದ್ರು. ದೊಡ್ಡ ನಗರಗಳಲ್ಲಿ ಅಮೀರ್ ಇ ದಾದ್ ಎಂಬುವವನು ನ್ಯಾಯಾಡಳಿತವನ್ನ ಮಾಡ್ತಾ ಇದ್ದ. ಕೋತ್ವಾಲ್ ಎಂಬುವವನು ನಗರ ರಕ್ಷಕನಾಗಿದ್ದು ಪೊಲೀಸ್ ಅಧಿಕಾರಿಯಂತೆ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ಗುಲಾಮಿ ಸಂತತಿಯ ಸುಲ್ತಾನರ ಕಾಲದಲ್ಲಿ ಇದ್ದಂತಹ ಕೆಲವು ಪ್ರಮುಖ ಮಂತ್ರಿಗಳು ವಜೀರ, ದಿವಾನ್ ಇ ಆರಿಜ್, ದಿವಾನ್ ಇ ಇನ್ಸಾ ಮತ್ತು ದಿವಾನ್ ಇ ರಿಸಾಲತ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ದೆಹಲಿ ಸುಲ್ತಾನರ ಸಾಂಸ್ಕೃತಿಕ ಕೊಡುಗೆಗಳನ್ನು ಗಮನಿಸೋಣ. ದೆಹಲಿ ಸುಲ್ತಾನರ ಸಾಂಸ್ಕೃತಿಕ ಕೊಡುಗೆಗಳು. ದೆಹಲಿ ಸುಲ್ತಾನರ ಕಾಲವನ್ನ ಸಾಂಸ್ಕೃತಿಕವಾಗಿ ಪರಿವರ್ತಿತವಾದ ಕಾಲ ಎಂದು ಕರೆಯಲಾಗಿದೆ. ಇನ್ನು ದೆಹಲಿ ಸುಲ್ತಾನರ ಕಾಲದಲ್ಲಿ ಮಸೀದಿಗಳಿಗೆ ಹೊಂದಿಕೊಂಡಂತೆ ಶಾಲೆಗಳನ್ನು ತೆರೆಯಲಾಯಿತು. ಆ ಶಾಲೆಗಳಲ್ಲಿ ಮುಲಾಗಳು, ಮೌಲ್ವಿಗಳು, ಉಲೆಮಗಳು ಬೋಧನೆಯನ್ನ ಮಾಡ್ತಾ ಇದ್ರು. ಇನ್ನು ಉನ್ನತ ಶಿಕ್ಷಣವನ್ನ ಮದರ್ಸಾಗಳ ಮೂಲಕ ನೀಡಲಾಗ್ತಾ ಇತ್ತು. ದೆಹಲಿ, ಫಿರೋಜಾಬಾದ್, ಜಲಂಧರ್, ಜಾನ್ಪುರ್, ಗುಲ್ಬರ್ಗಾ, ಬೀದರ್, ಲಾಹೋರ್ಗಳಲ್ಲಿ ದೆಹಲಿ ಸುಲ್ತಾನರ ಕಾಲದ ಪ್ರಮುಖ ಮದರ್ಸಾಗಳು ಕಂಡುಬಂದಿವೆ. ಇನ್ನು ದೆಹಲಿಯಲ್ಲಿ ಒಂದು ಇಂಪೀರಿಯಲ್ ಲೈಬ್ರರಿಯನ್ನ ಸ್ಥಾಪಿಸಿದಂತಹ ಜಲಾಲುದ್ದೀನ್ ಖಿಲ್ಜಿಯು ಅಮೀರ್ ಖುಸ್ರೋನನ್ನ ಅದರ ಗ್ರಂಥಪಾಲಕನನ್ನಾಗಿ ನೇಮಕ ಮಾಡಿದ. ದೆಹಲಿ ಸುಲ್ತಾನರ ಕಾಲದಲ್ಲಿ ಪ್ರಮುಖವಾಗಿ ಪರ್ಷಿಯನ್, ಅರಬಿಕ್ ಮತ್ತು ಉರ್ದು ಭಾಷೆಗಳು ಪ್ರಗತಿಯಲ್ಲಿ ಇದ್ದವು ಎಂದು ಹೇಳಲಾಗಿದೆ. ಜೊತೆಗೆ ಪರ್ಷಿಯನ್ ಮತ್ತು ಹಿಂದಿ ಭಾಷೆಯ ಮಿಶ್ರಣದಿಂದ ಉರ್ದು ಭಾಷೆಯನ್ನು ಕೂಡ ದೆಹಲಿ ಸುಲ್ತಾನರ ಕಾಲದಲ್ಲಿ ಹುಟ್ಟಿಕೊಂಡಿತು ಎಂದು ಹೇಳಲಾಗಿದೆ. ದೆಹಲಿ ಸುಲ್ತಾನರ ಕಾಲವು ಪರ್ಷಿಯನ್ ಸಾಹಿತ್ಯದಲ್ಲಿ ಸುವರ್ಣ ಯುಗವನ್ನ ಕಂಡಿರುವಂತಹ ಕಾಲವಾಗಿದೆ. ಪರ್ಷಿಯನ್ ಭಾಷೆಯು ದೆಹಲಿ ಸುಲ್ತಾನರ ಆಡಳಿತ ಭಾಷೆಯಾಗಿತ್ತು. ದೆಹಲಿ ಸುಲ್ತಾನರ ಕಾಲದಲ್ಲಿ ಇದ್ದಂತಹ ಕೆಲವು ಪ್ರಮುಖ ಕವಿಗಳು ಹಾಗೂ ಅವರು ರಚಿಸಿದಂತಹ ಕೆಲವು ಪ್ರಮುಖ ಕೃತಿಗಳು: ಅಲ್ಬೆರುನಿಯ ತಾರಿಕ್ ಎ ಹಿಂದ್, ಫಿರ್ದೌಸಿಯ ಶಹನಾಮ, ಹಸನ್ ನಿಜಾಮಿಯ ತಾಜ್ ಉಲ್ ಮಾಸಿರ್, ಫಕ್ರುದ್ದೀನನ ತಾರಿಕ್ ಇ ಮುಬಾರಕ್ ಶಾಹಿ, ಇಬ್ನಬಾ ಬತೂಟನ ಪ್ರವಾಸಿ ಕಥನಗಳು, ಮಿನಾಜ್ ಉಸ್ ಸಿರಾಜನ ತಬಕತ್ ಇ ನಸರಿ, ಅಮೀರ್ ಖುಸ್ರೋನ ತುಘಲಕ ನಾಮ್, ಭರಣಿಯ ತಾರಿಕ್ ಎ ಫಿರೋಜಾಹಿ, ಫಿರೋಜ್ ಶಾನ ಫತುಹತ್ ಇ ಫಿರೋಜಾಹಿ, ಸಿರಾಜ್ ಆಫಿಫನ ತಾರಿಕ್ ಇ ಫಿರೋಜಾಹಿ, ಈಸಾಮಿಯ ಫತುಹ ಉಸ್ ಸಲಾತಿನ್, ಪೇರಿಸ್ತಾನ ತಾರಿಕ್ ಇ ಪೇರಿಸ್ತಾ, ವಿದ್ಯಾನಾಥನ ಪ್ರತಾಪ ರುದ್ರ ಕಲ್ಯಾಣ, ಗೋಸ್ವಾಮಿಯ ಲಲಿತಾ ಮಾಧವ, ರೂಹಾನಿಯ ಶಾಯಿರಿ, ಜಯದೇವನ ಗೀತ ಗೋವಿಂದ, ಜಯಸಿಂಗ್ ಸೂರಿಯ ಹಮ್ಮಿರ್ ದೇವ ಮರ್ದನ, ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ, ಗಂಗಾಂಬಿಕೆಯ ಮಧುರ ವಿಜಯಂ, ಮಹಮ್ಮದ್ ಜೈಸಿಯ
ಪದ್ಮಾವತ್, ಚಾಂದ್ ಬರ್ದಾಯಿಯ ಪೃಥ್ವಿರಾಜ್ ರಾಸೋ, ಕತ್ತಿವಾಸನ ರಾಮಾಯಣ ಮತ್ತು ಮುಂತಾದವುಗಳು. ಅಮೀರ್ ಖುಸ್ರೋ, ಅಮೀರ್ ಹಸನ್, ದೆಹಲವಿ, ಕಬೀರುದ್ದೀನ್, ಅಮೀರ್ ಅಸ್ಲಾಂ ಕೋಹಿ, ಶೇಖ್ ನಿಜಾಮುದ್ದೀನ್ ಔಲಿಯಾ, ಶೇಖ್ ರುಕುನುದ್ದೀನರು ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದ ಪ್ರಮುಖ ಪರ್ಷಿಯನ್ ಪಂಡಿತರಾಗಿದ್ದರು. ಹಿಂದೂಸ್ತಾನಿ ಸಂಗೀತದ ಪಿತಾಮಹ, ಕವಿ ಅರಸ, ಉರ್ದು ಸಾಹಿತ್ಯದ ಪಿತಾಮಹ, ಭಾರತದ ಗಿಳಿ ಎಂದೇ ಹೆಸರಾದಂತಹ ಅಮೀರ್ ಖುಸ್ರೋ ದೆಹಲಿ ಸುಲ್ತಾನರ ಕಾಲದಲ್ಲಿ ಇದ್ದಂತಹ ಪ್ರಸಿದ್ಧ ವ್ಯಕ್ತಿಯಾಗಿದ್ದಾನೆ. ದೆಹಲಿ ಸುಲ್ತಾನರು ಪ್ರಥಮ ಬಾರಿಗೆ ಭಾರತಕ್ಕೆ ಇಸ್ಲಾಮಿಕ್ ಅಥವಾ ಪರ್ಷಿಯನ್ ಶೈಲಿಯನ್ನು ಪರಿಚಯಿಸಿದಂತಹ ಸುಲ್ತಾನರಾಗಿದ್ದಾರೆ. ದೆಹಲಿಯನ್ನು ಸುಲ್ತಾನರ ವಾಸ್ತುಶಿಲ್ಪದ ತವರು ಮನೆ ಹಾಗೂ ಕಲಾ ಆರಾಧಕರ ಸ್ವರ್ಗ ಎಂತಲೂ ಕೂಡ ಕರೆಯುತ್ತಾರೆ. ಇನ್ನು ಕಲಾ ವಿಮರ್ಶಕರಾದಂತಹ ಫರ್ಗುಸನ್ ಅವರು ದೆಹಲಿ ಸುಲ್ತಾನರ ಕಲೆಯನ್ನು ಇಂಡೋ ಸಾರ್ಸನಿಕ್ ಅಥವಾ ಪಠಾಣ ಶೈಲಿ ಎಂಬ ಹೆಸರಿಂದ ಕರೆದಿದ್ದಾರೆ. ಇನ್ನೊಬ್ಬ ಇತಿಹಾಸಕಾರರಾದಂತಹ ವಿ.ಎ. ಸ್ಮಿತ್ ಅವರು ದೆಹಲಿ ಸುಲ್ತಾನರ ಕಲೆಯನ್ನು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಎಂಬ ಹೆಸರಿಂದ ಕರೆದಿದ್ದಾರೆ. ಇಂಡೋ ಇಸ್ಲಾಮಿಕ್ ಕಲಾ ಶೈಲಿಯ ಪ್ರಮುಖ ಲಕ್ಷಣಗಳು: 1. ತೆರೆದ ಪ್ರಾರ್ಥನಾ ಮಂದಿರಗಳು. 2. ಸಮಾಧಿ ಅಥವಾ ಕಟ್ಟಡಗಳ ಮೇಲೆ ಗುಮ್ಮಟಗಳು. 3. ಎತ್ತರವಾದಂತಹ ಮಿನಾರ್ ಮತ್ತು ಗೋಪುರಗಳ ನಿರ್ಮಾಣ. 4. ಬಾಗಿದ ಕಮಾನುಗಳು. 5. ಸ್ತಂಭಗಳುಳ್ಳ ತೆರೆದ ಒಳಾಂಗಣ. 6. ಸೂಕ್ಷ್ಮ ಕಲಾಕಾರಿಕೆ ಮತ್ತು ಕ್ಯಾಲಿಗ್ರಫಿಯ ರಚನೆ. ದೆಹಲಿ ಸುಲ್ತಾನರ ಕಲಾ ಶೈಲಿಯನ್ನು ಪ್ರಮುಖವಾಗಿ ಸಾಮ್ರಾಜ್ಯಶಾಹಿ ಶೈಲಿ, ಪ್ರಾದೇಶಿಕ ಶೈಲಿ ಹಾಗೂ ಹಿಂದೂ ಶೈಲಿ ಎಂಬ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ದೆಹಲಿ ಸುಲ್ತಾನರ ಕಾಲದಲ್ಲಿ ರಚನೆಯಾದಂತಹ ಕೆಲವು ಪ್ರಮುಖ ಕಟ್ಟಡಗಳು: ಕುವತ್ ಉಲ್ ಇಸ್ಲಾಂ. ಇದನ್ನು ಕುತುಬುದ್ದೀನ್ ಐಬಕನು ಕ್ರಿಸ್ತಶಕ 1199ರಲ್ಲಿ ನಿರ್ಮಾಣ ಮಾಡಿದ. ಕುತುಬ್ ಮಿನಾರ್. ಇದು ವಿಶ್ವದ ಅತಿ ದೊಡ್ಡ ಮಿನಾರ್ ಆಗಿದ್ದು ಇದು 7.3 ಮೀಟರ್ ಎತ್ತರವನ್ನು ಒಳಗೊಂಡಿದೆ. ಅಲೈ ದೀನ್ ಕಾ ಝೋಂಪ್ರಾ. ಇದು ಕುತುಬುದ್ದೀನ್ ಐಬಕನಿಂದ ಅಜ್ಮೀರ್ನಲ್ಲಿ ನಿರ್ಮಿಸಲ್ಪಟ್ಟಂತಹ ಒಂದು ಮಸೀದಿಯಾಗಿದೆ. ಅಲೈ ದರ್ವಾಜಾ. ಇದನ್ನು ಅಲ್ಲಾವುದ್ದೀನ್ ಖಿಲ್ಜಿಯು ಕ್ರಿಸ್ತಶಕ 1311ರಲ್ಲಿ ನಿರ್ಮಿಸಿದನು. ಇದಕ್ಕೆ 4 ದಿಕ್ಕುಗಳಿಗೂ 4 ಪ್ರವೇಶ ದ್ವಾರಗಳಿವೆ. ಈ ಅಲೈ ದರ್ವಾಜವನ್ನು ಇಸ್ಲಾಮಿಕ್ ವಾಸ್ತುಶಿಲ್ಪದ ಅನರ್ಘ್ಯ ರತ್ನ ಎಂದು ಕರೆಯಲಾಗಿದೆ. ಇನ್ನು ಸಿರಿನಗರದ ಹಜಾರ್ ಸಿತುಮ್, ಬಲ್ಬನನ ಕೆಂಪು ಅರಮನೆ, ಜಮಾಯಿತ್ ಖಾನ್ ಮಸೀದಿ, ತುಘಲಕಾಬಾದ್, ಜಹಾಪನ್ನಾಬಾದ್, ಆದಿಲಾಬಾದ್ ನಗರಗಳು, ಫಿರೋಜ್ ಶಾ ಕೊಟ್ಲಾ, ಫಿರೋಜ್ಪುರ್, ಫತೇಬಾದ್, ಮೋತಿ ಮಸೀದಿ, ಅದಿನಾ ಮಸೀದಿ, ಧಾರ್ ನಗರ, ಜಾಮಿ ಮಸೀದಿ, ಮದರ್ಸಾಗಳು, ಕಾಲೇಜು, ಗೋಲ್ ಗುಮ್ಮಟಗಳು, ಇಬ್ರಾಹಿಂ ರೋಜಾ ಮುಂತಾದವುಗಳು ದೆಹಲಿ ಸುಲ್ತಾನರ ಕಾಲದಲ್ಲಿ ರಚನೆಯಾದವುಗಳಾಗಿವೆ. ಮಹಮ್ಮದ್ ಗೋರಿ, ಜಲಾಲುದ್ದೀನ್, ಕೈಕುಬಾದ್, ಬಲ್ಬನ್, ಅಲ್ಲಾವುದ್ದೀನ್ ಖಿಲ್ಜಿಯರು ಸಂಗೀತದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದಂತಹ ದೆಹಲಿ ಸುಲ್ತಾನರಾಗಿದ್ದಾರೆ. ಅಲ್ಲಾವುದ್ದೀನ್ ಖಿಲ್ಜಿಯ ಆಸ್ಥಾನದಲ್ಲಿ ಸಂಗೀತದ ಪಿತಾಮಹನೆಂದೇ ಹೆಸರಾದಂತಹ ಅಮೀರ್ ಖುಸ್ರೋ ಇದ್ದನೆಂದು ಹೇಳಲಾಗಿದೆ. ಈ ಅಮೀರ್ ಖುಸ್ರೋನು ಖ್ವಾಜಲ್ ಮತ್ತು ತಾರಣ ಎಂಬ 13ಕ್ಕೂ ಅಧಿಕ ಸಂಗೀತದ ಸ್ವರಗಳನ್ನು ರಚನೆ ಮಾಡಿದ. ದೆಹಲಿ ಸುಲ್ತಾನರ ಕಾಲದಲ್ಲಿ ಸಂಗೀತಗಾರನಾದಂತಹ ಸಾರಂಗ್ ದೇವನು ಸಂಗೀತ ರತ್ನಾಕರ ಎಂಬ ಸಂಗೀತದ ವಿಶ್ವಕೋಶವನ್ನು ರಚನೆ ಮಾಡಿದ. ಕಬೀರ್ ದಾಸ, ಗುರುನಾನಕ್, ಚೈತನ್ಯ, ಮೀರಾಬಾಯಿಯರು ದೆಹಲಿ ಸುಲ್ತಾನರ ಸಮಕಾಲೀನ ಭಕ್ತಿ ಪಂಥದ ಸಂಗೀತಗಾರರಾಗಿದ್ದಾರೆ.